ಗುಡ್ ಮಾರ್ನಿಂಗ್ ಮಾಸ್ಟರ್ಸ್, ಎಲ್ಲರಿಗೂ ಶುಭೋದಯ. ನವರಾತ್ರಿಯ 2ನೇ ದಿನದ ಧ್ಯಾನಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನದ ಧ್ಯಾನವನ್ನ ತಡ ಮಾಡಿದಿರ ಶುರು ಮಾಡೋಣ ಮಾಸ್ಟರ್ಸ್. ಎಲ್ಲರೂ ಧ್ಯಾನ ಸ್ಥಿತಿಗೆ ಬಂದ್ಬಿಡಿ. ಹಲೋ ಫ್ರೆಂಡ್ಸ್, ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ. ಎಲ್ರಿಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳು. ಇವತ್ತಿನ ಧ್ಯಾನದ ಒಂದು ತರಗತಿಯನ್ನು ಸಂಗೀತದಿಂದ ನಾವು ಪ್ರಾರಂಭವನ್ನು ಮಾಡೋಣ. ಮೊದಲು ಎಲ್ಲರೂ ಕೂಡ ಧ್ಯಾನಕ್ಕೆ ಕೂತ್ಕೊಳ್ಳೋಣ. ಕೈ ಬೆರಳುಗಳನ್ನು ಕ್ರಾಸ್ ಮಾಡಿ ಕಾಲು ಕ್ರಾಸ್ ಮಾಡಿ ಹಗುರವಾಗಿ ಕಣ್ಮುಚ್ಚಿ ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ನಾವು ಗಮನಿಸ್ತಾ ಇರೋಣ. ಧ್ಯಾನದಲ್ಲಿ ಎಲ್ಲ ಮಾತೆಯರನ್ನ ನಾವು ಆಹ್ವಾನಿಸೋಣ. ದುರ್ಗಾ ಮಾತೆ, ಅಂಬಾ ಭವಾನಿ, ಪಾರ್ವತಿ, ಲಕ್ಷ್ಮಿ, ಸರಸ್ವತಿ, ಚಾಮುಂಡಿ, ಕಾಳಿಕಾದೇವಿ ಎಲ್ಲ ಮಾತೆಯರನ್ನು ಕೂಡ ನಾವು ಧ್ಯಾನಕ್ಕೆ ಸ್ವಾಗತಿಸೋಣ. ನಾವು ಕೂಡ ಅವರ ಒಂದು ಸಂಘದಲ್ಲಿ, ಅವರ ಒಂದು ಗ್ರೂಪಿನಲ್ಲಿ ಕೂತ್ಕೊಂಡು ನಾವು ಕೂಡ ಅವ್ರ ಜೊತೆಗೆ ಧ್ಯಾನಕ್ಕೆ ಕೂತ್ಕೊಳ್ತಾ ಇರ್ತೀವಿ. ನಮ್ಮ ಗುರುಗಳಾದಂಥ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವ್ರಿಗೂ ಕೂಡ ನಾವು ಸ್ವಾಗತಿಸೋಣ. ನಾವೆಲ್ಲರೂ ಕೂಡ ಭಗವಂತನ ಜೊತೆಗೆ ನಾವು ಕೂಡ ಧ್ಯಾನಸ್ಥರಾಗೋಣ, ಧ್ಯಾನಕ್ಕೆ ಕೂತ್ಕೊಳ್ಳೋಣ. ಹಾಗೆ ಉಸಿರನ್ನೇ ಗಮನಿಸ್ತಾ ಇರಿ.
ಬೈರು ಮೇಡಮ್. ಓಕೆ ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ನಾನು ಆಮೇಲೆ ಹೇಳ್ತೀನಿ ಮೇಡಮ್, ಧ್ಯಾನ ಆದ್ಮೇಲೆ. ಓಕೆ ಮೇಡಮ್. ಒಂದು ನಿಮಿಷ. ಹಾಗೆ ಉಸಿರನ್ನೇ ಗಮನಿಸ್ತಾ ಇರಿ. ಯಾವುದು ಕೂಡ ಯೋಚನೆ ಬೇಡ. ಸೌಂಡ್ ಬರ್ತಾ ಇಲ್ಲ ಮೇಡಮ್. ಮೇಡಮ್ ನೀವು ಹಾಡೋದು ಕೇಳಿಸ್ತಾ ಇಲ್ಲ. ಏನು ಧನ್ಯಳೋ ಲಕ್ಷ್ಮಿ ಎಂತ ಮಾನ್ಯಳೋ, ಏನು ಧನ್ಯಳೋ ಲಕ್ಷ್ಮಿ ಎಂತ ಮಾನ್ಯಳೋ. ಸಾನುರಾಗದಿಂದ ಹರಿಯ ತಾನೆ ಸೇವೆ ಮಾಡುತ್ತಿಹಳು, ಸಾನುರಾಗದಿಂದ ಹರಿಯ ತಾನೆ ಸೇವೆ ಮಾಡುತ್ತಿಹಳು. ಏನು ಧನ್ಯಳೋ ಲಕ್ಷ್ಮಿ ಎಂಥ ಮಾನ್ಯಳೋ, ಏನು ಧನ್ಯಳೋ ಲಕ್ಷ್ಮಿ ಎಂಥ ಮಾನ್ಯಳೋ. ಕೋಟಿ ಕೋಟಿ ಭೃತ್ಯರಿರಲು ಹಾಟಕಾಂಬರನ ಸೇವೆ, ಕೋಟಿ ಕೋಟಿ ಭೃತ್ಯರಿರಲು ಹಾಟಕಾಂಬರನ ಸೇವೆ. ಸಾಟಿ ಇಲ್ಲದೆ ತಾನೇ ಶ್ರೇಷ್ಠವಾಗಿ ಮಾಡುತ್ತಿಹಳು, ಸಾಟಿ ಇಲ್ಲದೆ ತಾನೇ ಶ್ರೇಷ್ಠವಾಗಿ ಮಾಡುತ್ತಿಹಳು. ಏನು ಧನ್ಯಳೋ ಲಕ್ಷ್ಮಿ ಎಂತ ಮಾನ್ಯಳೋ, ಏನು ಧನ್ಯಳೋ ಲಕ್ಷ್ಮಿ ಎಂತ ಮಾನ್ಯಳೋ. ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಚಿತ್ರ ಚರಿತನಾದ ಹರಿಯ. ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಚಿತ್ರ ಚರಿತನಾದ ಹರಿಯ. ನಿತ್ಯ ಸೇವೆ ಮಾಡುತ್ತಿಹಳು, ಏನು ಧನ್ಯಳೋ ಲಕ್ಷ್ಮಿ ಎಂತ ಮಾನ್ಯಳೋ, ಏನು ಧನ್ಯಳೋ ಲಕ್ಷ್ಮಿ ಎಂತ ಮಾನ್ಯಳೋ. ಸರ್ವತ್ರ ವ್ಯಾಪ್ತನಾದ ಸರ್ವದೋಷರಹಿತನಾದ, ಸರ್ವತ್ರ ವ್ಯಾಪ್ತನಾದ ಸರ್ವದೋಷರಹಿತನಾದ, ಸರ್ವವಂದ್ಯನಾದ ಶ್ರೀ ಪುರಂದರ ವಿಠಲನ್ನ
ಸರ್ವವಂದ್ಯನಾದ ಶ್ರೀ ಪುರಂದರ ವಿಠಲನ್ನ ಸೇವಿಸುತ್ತಿರುವಳು ಏನು ಧನ್ಯಳೋ ಲಕುಮಿ ಎಂತ ಮಾನ್ಯಳೋ. ಸಾನುರಾಗದಿಂದ ಹರಿಯ ತಾನು ಸೇವೆ ಮಾಡುತ್ತಿಗಳು ಏನು ಧನ್ಯಳೋ ಲಕುಮಿ ಎಂತ ಮಾನ್ಯಳೋ. ಏನು ಧನ್ಯಳೋ ಲಕುಮಿ ಎಂತ ಮಾನ್ಯಳೋ. ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು ಮೇಡಮ್. ತುಂಬ ಅದ್ಭುತವಾಗಿತ್ತು ಹಾಡು. ಉಸಿರನ್ನೇ ಗಮನಿಸ್ತಾ ಇರಿ ಫ್ರೆಂಡ್ಸ್, ಯಾವುದು ಕೂಡ ಯೋಚನೆ ಬೇಡ. ಉಸಿರನ್ನ ಅರಿವಿನಿಂದ ನಾವು ನೋಡ್ತಾ ಇರೋಣ ಫ್ರೆಂಡ್ಸ್. ಯಾವುದು ಕೂಡ ಯೋಚನೆ ಬೇಡ. ಯೋಚನೆಗಳ ಹಿಂದೆ ಹೋಗೋದು ಬೇಡ. ಉಸಿರನ್ನೇ ಗಮನಿಸ್ತಾ ಹಾಗೇ ನಾವು ಮನಸ್ಸನ್ನು ಶೂನ್ಯ ಮಾಡ್ಕೋಬೇಕು. ಅದೇ ಧ್ಯಾನದ ಸ್ಥಿತಿ. ಉಸಿರಿನ ಜೊತೆಗಿದ್ದಾಗ ನಾವು ಸತ್ಯವನ್ನ ತಿಳ್ಕೊಳ್ತೀವಿ. ಜ್ಞಾನವನ್ನ, ಆತ್ಮಜ್ಞಾನವನ್ನ ನಾವು ಪಡ್ಕೊಳ್ತೀವಿ. ಭಗವಂತನ ಶಕ್ತಿ ನಮ್ಮಲ್ಲಿನೂ ಕೂಡ ಇದೆ ಅಂತೇಳಿ ನಾವು ತಿಳ್ಕೊಳ್ತೀವಿ. ಈ ಸತ್ಯವನ್ನ, ಅದ್ಭುತವಾದಂತಹ ಸತ್ಯವನ್ನ ನಾವು ತಿಳ್ಕೊಳ್ತೀವಿ. ನಾವು ಧ್ಯಾನದ
ಮುಖಾಂತರ ನಾವು ನಮ್ಮ ಉಸಿರಾಟದ ಜೊತೆಗಿದ್ದು ಏನು ಸತ್ಯವನ್ನು ನಾವು ತಿಳ್ಕೊಳ್ತಾ ಇರ್ತೀವಿ, ಆ ಸತ್ಯವನ್ನೇ ನಾವು ಮಾತಾಡ್ತಾ ಇರ್ತೀವಿ. ಏನು ನೋಡ್ತಾ ಇರ್ತೀವಿ ಅದನ್ನೇ ನಾವು ಮಾತಾಡ್ತಾ ಇರ್ತೀವಿ. ಯಾವಾಗ ನಾವು ಸತ್ಯವನ್ನ ಮಾತಾಡ್ತಾ ಇರ್ತೀವಿ, ಆ ಸತ್ಯದ ಮಾತನ್ನ ಬ್ರಹ್ಮಾಂಡಕ್ಕೆ ತಲುಪ್ತಾ ಇರತ್ತೆ. ನಾವು ಮಾತಾಡ್ತಾ ಇರೋದು ಪ್ರತಿಯೊಂದು ಮಾತು ಕೂಡ ಬ್ರಹ್ಮಾಂಡಕ್ಕೆ ತಲುಪ್ತಾ ಇರತ್ತೆ. ನಾವು ಯಾವ ರೀತಿ ಮಾತಾಡ್ತಾ ಇರ್ತೀವಿ ಅದನ್ನೇ ಮತ್ತೆ ನಮಗೆ ಹೆಚ್ಚಿನದಾಗಿ ಒಂದು ಶಕ್ತಿ ತರಂಗಗಳು ಮತ್ತೆ ನಮಗೆ ವಾಪಸ್ ಬರ್ತಾ ಇರತ್ತೆ. ಅಂದರೆ ನಾವು ಏನು ಮಾತಾಡ್ತಾ ಇರ್ತೀವಿ ಅದಕ್ಕೆ ಹೆಚ್ಚಿನ ಒಂದು ಶಕ್ತಿ ನಮಗೆ ಸಿಗ್ತಾ ಇರತ್ತೆ. ನಾವು ಸತ್ಯವನ್ನ ನೋಡ್ತಾ ಸತ್ಯವನ್ನೇ ಮಾತಾಡ್ತಾ ಇರುವಾಗ ಆ ಮಾತಿಗೆ ಇನ್ನೂ ಹೆಚ್ಚಿನ ಒಂದು ಶಕ್ತಿ ನಮಗೆ ಸಿಗತ್ತೆ. ಅದು ಕೇವಲ ಒಂದು ಸತ್ಯದ ಮಾತು ಅಷ್ಟೇ ಆಗಿರೋದಿಲ್ಲ, ಅದರಲ್ಲಿ ಶಕ್ತಿ ಕೂಡ ತುಂಬಿಕೊಂಡಿರತ್ತೆ. ಅದ್ಭುತವಾದಂತಹ ಬ್ರಹ್ಮಾಂಡದ ಶಕ್ತಿ. ಸತ್ಯದ ಮಾತಿಗೆ ಬ್ರಹ್ಮಾಂಡದ ಶಕ್ತಿಯನ್ನ ಯಾವಾಗ ತುಂಬಿಕೊಳ್ಳುತ್ತೋ ಅದು ಎಲ್ಲ ಕಡೆನೂ ಕೂಡ ಶಕ್ತಿ ತರಂಗಗಳಾಗಿ ಎಲ್ಲ ಕಡೆನೂ ಕೂಡ ಹರಡ್ಕೊಳ್ತಾ ಇರತ್ತೆ. ಹಾಗಾಗಿ ಒಬ್ಬೊಬ್ರು ಒಂದೊಂದು ಮಾತನ್ನ ಸತ್ಯದ ಮಾತನ್ನ ಮಾತಾಡ್ತಾ ಇರುವಾಗ ಅವ್ರ ಎದುರುಗಡೆ ಕೂತ್ಕೊಂಡವ್ರಿಗೆ ಶರೀರ ಎಲ್ಲ ರೋಮಾಂಚನವಾಗ್ತಾ ಇರತ್ತೆ. ಯಾಕೆ ಆ ರೀತಿ ಆಗತ್ತೆ? ಬೇರೆಯವ್ರ ಮಾತಿನಲ್ಲಿ ಯಾಕೆ ಆ ರೀತಿ ಆಗೋದಿಲ್ಲ? ಕೆಲವರು ಮಾತನ್ನ ಕೇಳಿಸ್ಕೊಳ್ತಾ ಇರುವಾಗ ಶರೀರ ಎಲ್ಲ ರೋಮಾಂಚನವಾಗ್ತಾ ಇರತ್ತೆ. ಅವರು ಕೇವಲ ಸತ್ಯವನ್ನೇ ಮಾತಾಡ್ತಾ ಇಲ್ಲ, ಬ್ರಹ್ಮಾಂಡದ ಶಕ್ತಿ ಕೂಡ ಅದರಲ್ಲಿ ತುಂಬಿಕೊಂಡಿದೆ ಆ ಮಾತಿನಲ್ಲಿ. ಬ್ರಹ್ಮಾಂಡದ ಶಕ್ತಿಯನ್ನು ತುಂಬಿಕೊಂಡಿರುವಂತಹ ಆ ಮಾತುಗಳನ್ನ ಎದುರುಗಡೆ ಕೂತ್ಕೊಂಡವರು ಕೇಳ್ತಾ ಇರೋರಲ್ಲಿ ಆ ಶಕ್ತಿ ತರಂಗಗಳು ಅವ್ರ ಒಳಗಡೆ ಪ್ರವೇಶ ಆಕತ್ತೆ. ಇವಾಗ ಕರೆಂಟ್ ಪಾಸ್ ಆದರೆ ಹೆಂಗೆ ಕರೆಂಟ್ ಶಾಕ್ ಹೊಡಿದ್ರಿ ಯಾವ ರೀತಿ ಜೋಮ್ ಜೋಮ್ ಅಂತ ಹಿಡಿಯುತ್ತೋ ಆ ರೀತಿ ಆ ಶಕ್ತಿ ತರಂಗಗಳು, ಕಾಂತಿ ಶಕ್ತಿ ತರಂಗಗಳು, ಬ್ರಹ್ಮಾಂಡದ ಶಕ್ತಿ ತರಂಗಗಳು ಅವರ ಒಂದು ಶರೀರದಲ್ಲಿನೂ ಕೂಡ ಪ್ರವೇಶ ಆಗತ್ತೆ. ಸತ್ಯದ ಮಾತಿನಲ್ಲಿ ಬ್ರಹ್ಮಾಂಡದ ಶಕ್ತಿ ತರಂಗಗಳು ಅಡಗಿರೋದ್ರಿಂದ ಆ ಮಾತು ಕೇಳಿದ ತಕ್ಷಣನೇ ನಮಗೆ ಶರೀರವೆಲ್ಲ ರೋಮಾಂಚನವಾಗತ್ತೆ. ಆ ಬ್ರಹ್ಮಾಂಡದ ಶಕ್ತಿಯನ್ನು ತುಂಬಿಕೊಂಡಿರುವಂತಹ ಮಾತು ಎಂಥವ್ರಿಗೂ ಕೂಡ ಬದಲಾವಣೆ ಮಾಡತ್ತೆ. ಎಂಥ ಕ್ರೂರತ್ವದಿಂದ ತುಂಬಿಕೊಂಡಿರೋರಿಗೂ ಕೂಡ ಆ ಶಕ್ತಿ ತರಂಗಗಳು ಆ ಒಂದು ಶರೀರದಲ್ಲಿ ಪ್ರವೇಶ ಆದಾಗ ಎಂಥವರು ಕೂಡ ಬದಲಾವಣೆ ಆಗ್ತಾರೆ. ಅಷ್ಟೊಂದು ಶಕ್ತಿ ಇದೆ ಸತ್ಯದಲ್ಲಿ, ಬ್ರಹ್ಮಾಂಡದ ಶಕ್ತಿ ಅಡಗಿದೆ. ಹಾಗಾಗಿ ಯಾವಾಗಲೂ ಕೂಡ ನಾವು ಸತ್ಯವನ್ನೇ ಮಾತಾಡಬೇಕು. ನಾವು ಸತ್ಯವನ್ನ ಮಾತಾಡ್ಬೇಕಂದ್ರೆ
ಆ ಜ್ಞಾನ ನಮಗೆ ಯಾವಾಗ ಬರುತ್ತೆ ಅಂದರೆ ನೋಡಿದ್ರೇ ತಾನೇ ನಮ್ಗೆ ಆ ಜ್ಞಾನ ಬರೋದು. ಸತ್ಯವನ್ನ ತಿಳ್ಕೊಂಡ್ರೆ ತಾನೇ ನಮಗೆ ಆ ಜ್ಞಾನ ಬರೋದು. ಯಾವಾಗ ನಾವು ತಿಳ್ಕೊಳ್ತೀವಿ ಸತ್ಯ? ನಮ್ಮ ಉಸಿರು ಎಂಬ ಗುರುವಿನ ಜೊತೆಗಿದ್ದಾಗ. ನಾನು ಶರೀರ ಅಲ್ಲ, ನಾನು ಒಂದು ಆತ್ಮ, ಅದ್ಭುತವಾದಂತಹ ಶಕ್ತಿ ನಾನು. ಯಾವಾಗ ಈ ಸತ್ಯವನ್ನ ನಾವು ತಿಳ್ಕೊಳ್ತೀವಿ? ನಮ್ಮ ಉಸಿರು ಎಂಬ ಗುರುವಿನ ಜೊತೆಗಿದ್ದಾಗ. ಕೇವಲ ನಾನು ಶರೀರ ಅಂತ ಅನ್ಕೊಂಡು ಅದ್ರ ಬಗ್ಗೆನೇ ಮಾತಾಡ್ತಾ ಇರೋದು, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಆ ಒಂದು ಮಾತಿನಲ್ಲಿ ಅಷ್ಟೊಂದು ಶಕ್ತಿ ಇರೋದಿಲ್ಲ, ಬ್ರಹ್ಮಾಂಡದ ಶಕ್ತಿ ತುಂಬಿಕೊಂಡಿರೋದಿಲ್ಲ. ಭಗವಂತನ ಶಕ್ತಿ ತುಂಬಿಕೊಂಡಿರೋದಿಲ್ಲ. ನಾವು ಎಷ್ಟೋ ಜನದ ಮಾತನ್ನ ಕೇಳ್ತೀವಿ, ನಮ್ಗೇನಾದ್ರೂ ಆ ರೀತಿ ಶರೀರ ರೋಮಾಂಚನ ಯಾಕಾಗೋದಿಲ್ಲ ಅಂದ್ರೆ ಕೇವಲ ಶರೀರದ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಯಾರು ಸತ್ಯವನ್ನ ತಿಳ್ಕೊಂಡಿರ್ತಾರೋ, ಸತ್ಯವನ್ನೇ ತಿಳಿಸ್ತಾ ಇರ್ತಾರೋ, ಬ್ರಹ್ಮಾಂಡದ ಶಕ್ತಿ ಆ ಮಾತಿನಲ್ಲಿ ಸೇರ್ಕೊಂಡಾಗ ಅದ್ಭುತವಾದಂತಹ ಎನರ್ಜಿ ಎದುರುಗಡೆ ಇರೋರಿಗೆ ಅಷ್ಟೇ ಅಲ್ಲ, ಎಲ್ಲಾ ಕಡೆನೂ ಕೂಡ ಯಾರಿಗೆ ತಪ್ಪನೆ ಇರತ್ತೆ ಆ ತರಂಗಗಳು ಎಲ್ಲಾ ಕಡೆನೂ ಕೂಡ ಹರಡ್ಕೊಳ್ಳತ್ತೆ. ಎಷ್ಟು ಜನಕ್ಕೆ ತಪ್ಪನೆ ಇರತ್ತೆ ನಾನು ಸತ್ಯವನ್ನ ತಿಳ್ಕೋಬೇಕು ಅನ್ನೋದು? ಯಾರಿಗೆ ತಪ್ಪನೆ ಇರತ್ತೆ ಅಲ್ಲಿವರೆಗೂ ತಲುಪತ್ತೆ ಆ ಶಕ್ತಿ ತರಂಗಗಳು. ಅವರು ಎಲ್ಲೇ ಇರಲಿ. ಯಾರು ಬ್ರಹ್ಮಾಂಡದ ಶಕ್ತಿಯನ್ನ ಹೆಚ್ಚು ತಗೊಳ್ತಾ ಇರ್ತಾರೋ ಆ ಶಕ್ತಿ ತರಂಗಗಳು ಯಾವಾಗ ಹೆಚ್ಚು ಹೆಚ್ಚು ನಮ್ಮ ಶರೀರದಲ್ಲಿ ಪ್ರವೇಶ ಆಗ್ತಾ ಇರತ್ತೋ ಆಗ ನಮ್ಮಲ್ಲಿರುವಂತಹ ದೈವ ಶಕ್ತಿ ಅಂದ್ರೆ ನಮ್ಮಲ್ಲಿರುವಂತಹ ಆತ್ಮ ಒಂದು ಚೈತನ್ಯ ಹೆಚ್ಚಿನ ಶಕ್ತಿಯನ್ನ ನಾವು ಪಡ್ಕೊಳ್ತೀವಿ. ಹೆಚ್ಚಿನ ಒಂದು ಶಕ್ತಿಯನ್ನ ನಾವು ಯಾವಾಗ ಪಡ್ಕೊಳ್ತೀವಿ ಆಗ ನಾವು ಕೂಡ ಭಗವಂತರ ಒಂದು ಸಂಘದಲ್ಲಿ ನಾವು ಕೂಡ ಅವ್ರ ಜೊತೆಗೆ ಬೆರ್ತ್ಕೊಂಡ್ಬಿಡ್ತೀವಿ. ಇಲ್ಲೇ ಇದ್ದೆ ಅಲ್ಲಿಯವರಾಗಿ ನಾವು ಜೀವಿಸ್ತಾ ಇರ್ತೀವಿ. ಆದರೆ ಇಲ್ಲಿ ಸಂಸಾರದಲ್ಲಿನೂ ಕೂಡ ನಾವು ಜೀವಿಸ್ತಾ ಒಂದು ಭಗವಂತನ ಸಂಘದಲ್ಲಿನೂ ಕೂಡ ನಾವು ಇರ್ತೀವಿ. ಸತ್ಯದ ಜ್ಞಾನವನ್ನ ಇನ್ನೂ ಹೆಚ್ಚಾಗಿ ನಾವು ತಿಳ್ಕೊಳ್ತಾ ಇರ್ತೀವಿ. ನಾವು ಹಬ್ಬದಲ್ಲಿ ಮಾಡಬೇಕಾಗಿರೋದು ಹೆಚ್ಚು ಧ್ಯಾನವನ್ನ ನಾವು ಮಾಡಬೇಕಾಗಿರೋದು.
ಯಾವಾಗ ನಾವು ಭಗವಂತನ ಒಂದು ಸಂಘದಲ್ಲಿ ಇರ್ತೀವೋ, ಜ್ಞಾನವನ್ನ ನಾವು ಪಡ್ಕೊಳ್ತಾ ಇರ್ತೀವಿ. ಈ ಸಂಸಾರದಲ್ಲಿ ಇದ್ದಾಗ ಬೇರೆಯವ್ರಿಗೆ ಯಾರಿಗೂ ಕೂಡ ನಾವು ಕೆಟ್ಟ ಮಾತನ್ನ ಮಾತಾಡೋದಿಲ್ಲ, ತಮಾಷೆಯಾಗಿನೂ ಕೂಡ. ಆ ರೀತಿ ನಮಗೆ ಅದು ಬಂದ್ಬಿಡತ್ತೆ. ಯಾರಿಗೂ ಕೂಡ ತಮಾಷೆಯಾಗಿನೂ ಕೂಡ ಕೆಟ್ಟದ್ದನ್ನ ಹೇಳಬಾರ್ದು ಅಂತೇಳಿ. ಇಲ್ಲ ಅಂದ್ರೆ ನಮಗೆ ಅಭ್ಯಾಸ ಆಗ್ಬಿಟ್ಟಿರತ್ತೆ. ಅದು ಸಹಜವಾಗಿ ಆ ಕೆಟ್ಟ ಮಾತನ್ನ ನಮ್ಮ ಬಾಯಿಲಿಂತ್ರ ಬರ್ತಾ ಇರತ್ತೆ, ಸಹಜವಾಗಿನೇ. ದಿನಕ್ಕೆ 100 ಸತಿ 1000 ಸತಿ ಆ ಮಾತನ್ನ ಹೇಳ್ತಾನೆ ಇರ್ತಾರೆ. ಅವ್ರ ಜೊತೆಗಿರೋರು ಹೇಳಿಸ್ಕೊಳ್ತಾನೆ ಇರ್ತಾರೆ. ಅದು ಅವ್ರಿಗೆ ಮಾಮೂಲಿ ಆಗ್ಬಿಟ್ಟಿರತ್ತೆ, ಹೇಳಿಸ್ಕೊಳ್ಳೋರ್ಗೂ ಕೂಡ ಹೇಳೋರ್ಗೂ ಕೂಡ. ಆ ಒಂದು ಮಾತು ಯಾವ ರೀತಿ ಪರಿಣಾಮ ಬೀರ್ತಾ ಇರತ್ತೆ ಅಂತೇಳಿ ಹೇಳೋರ್ಗೂ ಕೂಡ ಅರಿವಿಗಿರಲ್ಲ, ಹೇಳಿಸ್ಕೊಳ್ಳೋರ್ಗೂ ಕೂಡ ಅರಿವಿಗಿರೋದಿಲ್ಲ. ಆದ್ರೆ ಅದು ನಡೀತಾ ಇದೆ ಅಂತೇಳಿ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಧ್ಯಾನವನ್ನ ಮಾಡ್ತಾ ನಮ್ಮಲ್ಲಿರುವಂಥದ್ದು ಏನಿದೆ, ಬೇಡದೇ ಇರುವಂಥದ್ದನ್ನ ನಾವು ಏನು ಮಾಡ್ತಾ ಇದ್ದೀವಿ ದಿನಾಲೂ ಕೂಡ, ಅದನ್ನ ನಾವು ಅರಿವಿಗೆ ತಂದ್ಕೋಬೇಕು. ನಾವು ತಮಾಷೆಯಾಗಿನೇ ನಾವು ಮಾತಾಡ್ತಾ ಇರ್ತೀವಿ, ಆದ್ರೆ ಅದು ಕೆಲಸ ಮಾಡ್ತಾ ಇರತ್ತೆ. ಮಕ್ಕಳಿಗೆ ನಾವು ಬದ್ಮಾಸ್ ಬಾ ಅಂತೇಳಿ ಈ ರೀತಿ ನಾವು ಕರೀತಾ ಇರ್ತೀವಿ. ಮಕ್ಕಳ ಮೇಲೆ ಯಾವ ರೀತಿ ಪರಿಣಾಮ ಬೀರತ್ತೆ? ಅವ್ರು ಹಾಗೇನೆ ಮಾಡ್ತಾ ಇರ್ತಾರೆ. ಆ ರೀತಿ ಆ ಶಕ್ತಿ ತರಂಗಗಳು ಅವ್ರ ಒಳಗಡೆ ಆ ರೀತಿ ಕೆಲಸ ಮಾಡ್ತಾ ಇರತ್ತೆ. ಮತ್ತೆ ನಮ್ಮ ಜೊತೆಗೆ ಒಳ್ಳೇದಾಗಿರುತ್ತಾ ಇಲ್ಲ ಅಂತೇಳಿ ನಾವೇ ಹೇಳ್ತಾ ಇರ್ತೀವಿ. ಚಿಕ್ಕ ವಯಸ್ಸಿನಿಂದನೂ ಕೂಡ ಆ ಮಕ್ಕಳಿಗೆ ಅದೇ ಪದವನ್ನೇ ನಾವು ಬಳಸ್ತಾ ಇರ್ತೀವಿ. ಅವ್ರ ಒಳಗಡೆ ಅದು ಎಷ್ಟು ಆಳಕ್ಕೆ, ಅದು ಕೇಳಿ ಕೇಳಿ ಎಷ್ಟು ಆಳಕ್ಕೆ ಅವ್ರು ತಗೊಂಡಿರ್ತಾರೆ. ಕೊನೆಗೆ ಯಾರಿಗೆ ಬರುತ್ತೆ? ಅವ್ರಿಗೆ ಒಳಗಡೆ ಆ ಕೆಲಸ ಮಾಡ್ತಾ ಇರತ್ತೆ. ಹೇಳಿ 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 ಯಾರು ಹೇಳಿರ್ತಾರೆ ಆ ಸ್ಥಿತಿ ಅವ್ರಿಗೆ ಬರುತ್ತೆ. ಆ ರೀತಿ ಅವ್ರ ಜೊತೆಗೆ ಅವ್ರು ಮಾಡಿಬಿಡ್ತಾರೆ. ಪ್ರತಿಯೊಂದು ಕೂಡ ಒಂದು ಮಾತು ನಮಗೆ ಅರಿವಿನಿಂದ ನಾವು ಮಾತಾಡ್ತಾ ಇರಬೇಕು. ಪ್ರತಿಯೊಂದು ಮಾತು ಕೂಡ
ತಮಾಷೆಯಾಗಿನೂ ಕೂಡ ಮಕ್ಕಳಿಗೆ ಎಷ್ಟೊಂದು ಕೆಟ್ಟದಾಗಿ ಬೈತಾ ಇರ್ತಾರೆ. ಅವ್ರು ಕೇಳಿಸ್ಕೊಳ್ತಾ ಇರ್ತಾರೆ, ಅವ್ರು ನಗ್ತಾ ಇರ್ತಾರೆ. ಯಾಕೆಂದ್ರೆ ಆ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಅದು ಅಭ್ಯಾಸ ಆಗ್ಬಿಟ್ಟಿದೆ ಕೇಳಿ. ಈ ಒಂದೇ ಮಾತಲ್ಲ, ಪ್ರತಿಯೊಂದು ಎಷ್ಟೋ ಮಾತುಗಳನ್ನ ತಮಾಷೆಯಾಗಿನೇ ಎಷ್ಟು ಕೆಟ್ಟದಾಗಿ ಬೈತಾ ಇರ್ತಾರೆ ಮಕ್ಕಳಿಗೆ. ನಾನು ಕೂಡ ಧ್ಯಾನಕ್ಕೆ ಬರೋಕಿನ ಮೊದಲು ಒಂದೆರಡು ಮಾತು, ನಾನು ಕೂಡ ಒಂದು ಮಾತು ಹೇಳ್ತಾ ಇದ್ದೆ. ಅದು ಒಂದು ಮಾತೇ ನನ್ನ ಬಾಯಿಂದ ಬರ್ತಾ ಇತ್ತು ಯಾವಾಗಲೂ ಕೂಡ. ಅದು ಬಿಟ್ಟು ಬೇರೆದೇನು ಕೂಡ ಬರ್ತಾ ಇರಲಿಲ್ಲ. ಅದು ಅಭ್ಯಾಸ ಆಗ್ಬಿಟ್ಟಿತ್ತು. ಯಾಕೆಂದ್ರೆ ನನಗೆ ಬೇರೆಯವರು ಹೇಳ್ತಾ ಇದ್ದು ಅದು ನಾನು ಕಿವಿಗೆ ಹಾಕೊಂಡು ನಾನು ಕೂಡ ನನ್ನ ಮಕ್ಕಳಿಗೆ ಅದನ್ನೇ ಬೈತಾ ಇದ್ದೆ. ಚಿಕ್ಕವರು ಇರುವಾಗ ಧ್ಯಾನಕ್ಕೆ ಬಂದ್ಮೇಲೆ ಅದು ಸ್ವಲ್ಪ ದಿನಕ್ಕೆ ನನಗೆ ಬಿಟ್ಟೋಯ್ತು. ಪ್ರತಿದಿನ ಧ್ಯಾನ ಮಾಡ್ತಾ ಮಾಡ್ತಾ ಬೇಡದೇ ಇರುವಂತಹ ಮಾತುಗಳನ್ನ ನಾವು ತಮಾಷೆಯಾಗಿನೂ ಕೂಡ ನಾವು ಮಾತಾಡೋದಿಲ್ಲ, ಬಿಟ್ಟು ಬಿಡ್ತೀವಿ. ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ಧ್ಯಾನದಲ್ಲಿ ನಮ್ಮ ಉಸಿರನ್ನೇ ನಾವು ಹೇಗೆ ಗಮನಿಸ್ತಾ ಇರ್ತೀವಿ, ನಮ್ಮ ಯೋಚನೆಗಳು ಕೂಡ ಮತ್ತೆ ಮಾತುಗಳು ಕೂಡ ನಾವು ಗಮನಿಸ್ತಾ ಇರಬೇಕು. ಎಂತಹ ಯೋಚನೆಯನ್ನ ಮಾಡ್ತಾ ಇದ್ದೀವಿ, ಎಂತಹ ಮಾತುಗಳನ್ನ ನಾವು ಮಾತಾಡ್ತಾ ಇದ್ದೀವಿ ಅಂತೇಳಿ. ನಮ್ಮ ಜೊತೆಗೆ ಇರೋರು ಯಾಕೆ, ನಾವು ಇಷ್ಟು ವರ್ಷ ಆದರೂ ಧ್ಯಾನ ಮಾಡ್ತಾ ಇದ್ರೂ ಕೂಡ ನಮ್ಮ ಜೊತೆಗಿರೋರು ಯಾಕೆ ಬದಲಾವಣೆ ಆಗೋದಿಲ್ಲ ಅಂದರೆ, ನಮ್ಮ ಯೋಚನೆಗಳಲ್ಲಿ ನಾವು ಬದಲಾವಣೆ ಮಾಡ್ಕೊಂಡಿಲ್ಲ, ನಮ್ಮ ಮಾತಿನಲ್ಲಿ ನಾವು ಬದಲಾವಣೆ ಮಾಡ್ಕೊಂಡಿಲ್ಲ. ಹಾಗಾಗಿ ನಮ್ಮ ಜೊತೆಗಿರೋರು ಇದುವರೆಗೂ ಕೂಡ ಬದಲಾವಣೆ ಆಗಿರೋದಿಲ್ಲ. ನಾವು ಬದಲಾವಣೆ ಆದ್ರೇ ತಾನೇ ನಮ್ಮ ಜೊತೆಗಿರೋರು ಕೂಡ ಬದಲಾವಣೆ ಆಗ್ತಾರೆ. ನಾವೇ ಬದಲಾವಣೆ ಮಾತಿನಲ್ಲಿ ಆಗಲಿ ಯೋಚನೆಯಲ್ಲಾಗಲಿ ನಾವೇ ಬದಲಾವಣೆ ಆಗಲಿಲ್ಲ ಅಂದರೆ ನಮ್ಮ ಜೊತೆಗಿರೋರು ಹೇಗೆ ಬದಲಾವಣೆ ಆಗೋದಕ್ಕೆ ಸಾಧ್ಯ ಆಗ್ತಾರೆ? ಬದಲಾವಣೆ ಆಗೋದಿಲ್ಲ. ದಿನಾಲೂ ಕೂಡ ಅದೇ ಜಗಳ, ಅದೇ ಬೈಗಳು, ಅದೇ ನರಕ ಯಾತನೆ ಧ್ಯಾನ ಮಾಡ್ತಾ ಇದ್ರೂ ಕೂಡ. ನಾವು ಉಸಿರನ್ನ ಅರಿವಿನಿಂದ ನಾವು ನೋಡಬೇಕು. ಏನೋ ಉಸಿರನ್ನು ಗಮನಿಸು ಅಂತ ಹೇಳಿದ್ದಾರೆ, ಉಸಿರನ್ನು ಗಮನಿಸು ಎದ್ಬಿಟ್ರೆ ಆಯಿತು ಅಂತ ಅಲ್ಲ. ಅರಿವಿನಿಂದ ನಾವು ಉಸಿರನ್ನ ನೋಡಬೇಕು. ಯಾವಾಗ ನಮಗೆ ಅರಿವು ಅನ್ನೋದು ಬರುತ್ತೋ, ಆ ಅರಿವು ಅನ್ನೋದು ಪ್ರತಿಯೊಂದು ಕೂಡ ಅರಿವಿನಿಂದ ನಾವು ಮಾತಾಗಲಿ ಯೋಚನೆ ಆಗಲಿ ಅರಿವಿನಿಂದ ನೋಡೋದನ್ನು ಕಲ್ತ್ಕೊಳ್ತೀವಿ. ಅರಿವು ಅನ್ನೋದು ನಮಗೆ ಯಾವಾಗ ಬರುತ್ತೋ ಅವಾಗ ಎಲ್ಲವನ್ನು ಕೂಡ ನಾವು ಬದಲಾವಣೆ ಮಾಡ್ಕೊಳ್ತೀವಿ. ಮಾತಿನಲ್ಲಾಗಲಿ ಯೋಚನೆಯಲ್ಲಾಗಲಿ ಕೆಲಸದಲ್ಲಿ ಆಗಲಿ.
ಆ ಅರಿವು ನಮಗೆ ಇದ್ದಾಗಲೇ ನಾವು ಕೂಡ ಬದಲಾವಣೆ ಆಗ್ತೀವಿ. ನಮ್ಮ ಜೊತೆಗಿರೋರು ನಾವು ಹೇಳೋದೇ ಬೇಡ ನೀವು ಬದಲಾವಣೆ ಆಗಿ ಅಂತೇಳಿ, ಅದಷ್ಟಕ್ಕದೇ ಅವ್ರು ಬದಲಾವಣೆ ಆಗ್ತಾ ಇರ್ತಾರೆ. ಯಾಕೆಂದ್ರೆ ನಾವು ಬದಲಾವಣೆ ಆದ್ವಿ ಇಲ್ಲಿ. ಅಂತ ಮಾತುಗಳನ್ನ, ಅಂತ ಯೋಚನೆಗಳನ್ನ ಬಹಳ ಬೇಗನೆ ಅದನ್ನ ನಾವು ಸರಿ ಮಾಡ್ಕೋಬೇಕು. ಅಂದ್ರೆ ಇಂಥ ಒಂದು ಹಬ್ಬದ ಸಮಯದಲ್ಲಿ ಹೆಚ್ಚಿನ ಒಂದು ಶಕ್ತಿಯನ್ನ ಈ ಭೂಮಿ ಮೇಲೆ ಬರ್ತಾ ಇರುವಾಗ ಎಲ್ಲಾ ಕಡೆನೂ ಕೂಡ ಸಂಭ್ರಮ ನಡೀತಾ ಇರತ್ತೆ ನೋಡಿ. ಎಲ್ಲಾರ್ಗೂ ಕೂಡ ಒಳ್ಳೆ ಯೋಚನೆ ಇರತ್ತೆ. ಹಬ್ಬದ ವಾತಾವರಣ ಎಲ್ಲಾ ಕಡೆನೂ ಕೂಡ ಒಳ್ಳೆ ಯೋಚನೆಯನ್ನೇ ಮಾಡ್ತಾ ಇರ್ತಾರೆ. ಈ ಭೂಮಿ ಮೇಲೆ ಎಲ್ರೂ ಕೂಡ ಆನಂದವಾಗಿರ್ತಾರೆ. ಹಬ್ಬದ ವಾತಾವರಣದಲ್ಲಿ ಯಾರು ಕೂಡ ಕೆಟ್ಟದಾಗಿ ಯೋಚನೆ ಮಾಡೋದಿಲ್ಲ. ಹಬ್ಬದ ಒಂದು ಸಂಭ್ರಮದಲ್ಲಿ ಇರ್ತಾರೆ. ಒಳ್ಳೆಯದನ್ನೇ ಯೋಚನೆ ಮಾಡ್ತಾ ಇರ್ತಾರೆ. ನಾನು ಹೊಸ ಬಟ್ಟೆ ತಗೊಂಡ್ಬರ್ಬೇಕು, ನಾನು ಭಗವಂತನಿಗೆ ಪೂಜೆ ಮಾಡಬೇಕು, ನಾನು ಅಭಿಷೇಕ ಮಾಡಬೇಕು, ನಮಗೆ ಒಳ್ಳೆಯದಾಗತ್ತೆ. ಎಲ್ಲರೂ ಕೂಡ ನೋಡಿ ಇದೇ ಯೋಚನೆಯಲ್ಲೇನೆ ಇರ್ತಾರೆ. ಆದರೆ ಅವರಿಗೆ ಧ್ಯಾನ ಮಾಡೋದು ಗೊತ್ತಿರೋದಿಲ್ಲ. ಆದರೆ ಯೋಚನೆಗಳು ಒಳ್ಳೆಯದಾಗೇ ಇರತ್ತೆ. ಧ್ಯಾನ ಮಾಡೋದು ಗೊತ್ತಿರೋದಿಲ್ಲ. ಯಾರಿಗೆ ಧ್ಯಾನ ಗೊತ್ತಿರತ್ತೋ ಅವ್ರು ಪೂಜೆ ಬಗ್ಗೆ ಯೋಚನೆ ಮಾಡೋದಿಲ್ಲ. ಹೊಸ ಬಟ್ಟೆ ತರಬೇಕು ಅಂತೇಳಿ ಅವರು ಯೋಚನೆ ಮಾಡೋದಿಲ್ಲ. ಧ್ಯಾನವನ್ನ ಮಾಡಬೇಕು. ಇವಾಗ ಒಳ್ಳೆಯ ಶಕ್ತಿ ತರಂಗಗಳು ಎಲ್ಲ ಕಡೆನೂ ಇದೆ. ಇಂಥ ಒಂದು ಸಮಯದಲ್ಲಿ ನಾವು ಹೆಚ್ಚಿನ ಒಂದು ಧ್ಯಾನವನ್ನ ಮಾಡಿ ನಾವು ಆಧ್ಯಾತ್ಮಿಕ ಸತ್ಯವನ್ನ ತಿಳ್ಕೋಬೇಕು. ನಮ್ಮಲ್ಲಿರುವಂಥ ಕೆಟ್ಟದ್ದನ್ನೆಲ್ಲವನ್ನು ಕೂಡ ತೆಗೆದುಹಾಕಬೇಕು. ಹೆಚ್ಚು ಧ್ಯಾನ ಮಾಡೋದ್ರಿಂದನೇ ನಮ್ಗೆ ಇದು ಸಾಧ್ಯ ಆಗತ್ತೆ ಅಂಥೇಳಿ. ಯಾರು ಧ್ಯಾನ ಮಾಡ್ತಾ ಇರ್ತಾರೆ ಅವರು ಹೆಚ್ಚು ಹೆಚ್ಚು ಧ್ಯಾನ ಮಾಡಬೇಕು ಅಂಥೇಳಿ. ಮತ್ತೆ ಮೌನ ಸಾಧನೆ ಮಾಡಬೇಕು. ನಮ್ಮಲ್ಲಿರುವಂಥ ಕೆಟ್ಟ ಮಾತುಗಳನ್ನೆಲ್ಲ ಅದು ಬೇರೆ ಸಮೇತ ಅದು ಕಿತ್ತಾಗಬೇಕು. ಒಂದು ಕ್ಷಣ ಕೂಡ ನಮ್ಮಲ್ಲಿ ಕೆಟ್ಟ ಯೋಚನೆ, ಕೆಟ್ಟ ಮಾತುಗಳನ್ನು ಬರಬಾರ್ದಂದ್ರೆ ಈ ಒಂದು ಸಮಯದಲ್ಲಿ ನಾವು ಹೆಚ್ಚು ಧ್ಯಾನ ಮಾಡಬೇಕು ಅಂಥೇಳಿ ಯಾರಿಗೆ ಧ್ಯಾನ ಗೊತ್ತಿರುತ್ತೋ ಅವರು ಹೆಚ್ಚು ಹೆಚ್ಚು ಧ್ಯಾನ ಮಾಡ್ತಾರೆ. ನಾವು ಅಂತಹ ಯೋಚನೆಗಳನ್ನ, ಕೆಟ್ಟ ಮಾತುಗಳನ್ನ, ಕೆಟ್ಟ ಯೋಚನೆಗಳನ್ನ ಅದನ್ನ ನಾವು ಸಂಹಾರ ಮಾಡಬೇಕಾಗಿರೋದು. ಇದು ಒಂದು ನಮಗೆ ಅವಕಾಶ. ಇಂಥ ಒಂದು ಸಮಯದಲ್ಲಿ, ಹಬ್ಬದ ವಾತಾವರಣದಲ್ಲಿ ಅದನ್ನೆಲ್ಲವನ್ನು ಕೂಡ ನಾವು ಸಂಹಾರ ಮಾಡಬೇಕು, ಮರ್ದಿಸ್ಬೇಕು. ನಾವು ಇಲ್ಲೇ ಕುತ್ಕೊಂಡು ನಾವು ಸ್ವರ್ಗದಲ್ಲಿನೂ ಕೂಡ ನಾವು ನೆಲೆಸಬೇಕು. ಅಲ್ಲಿನೂ ಕೂಡ ನಾವು ಇರಬೇಕು. ಅಲ್ಲಿನೂ ಕೂಡ ನಾವು ಸಂಭ್ರಮವನ್ನು ನಾವು ಪಡಬೇಕು.
ಸ್ವರ್ಗದ ಅನುಭವ ಕೇವಲ ದೇವತೆಗಳಿಗೆ ಮಾತ್ರ ಅಲ್ಲ, ಯಾರು ಧ್ಯಾನ ಮಾಡ್ತಾ ಇರ್ತಾರೆ ಅವರು ಕೂಡ ಅನುಭವವನ್ನು ಪಡ್ಕೊಳ್ತಾ ಇರ್ತಾರೆ. ಒಂದು ಶರೀರ ಧ್ಯಾನಕ್ಕೆ ಸಾಧನೆಯನ್ನು ಮಾಡ್ತಾ ಇದ್ರೆ ಇನ್ನೊಂದು ಶರೀರ ಸ್ವರ್ಗದ ಒಂದು ಅನುಭವವನ್ನು ಪಡ್ಕೊಳ್ತಾ ಇರತ್ತೆ. ಆಗ ನಮ್ಮ ಮನೆ, ನಾವು ವಾಸವಾಗಿರುವಂಥ ಮನೆ ಕೂಡ ನಾವು ಸ್ವರ್ಗವನ್ನಾಗಿ ಮಾಡ್ತೀವಿ. ಯಾವುದಾದ್ರೂ ನಾವು ನೋಡಿದರೆ ಅದು ಎಷ್ಟು ಚೆನ್ನಾಗಿತ್ತಪ್ಪ, ನಾವು ಕೂಡ ಆಗಿರಬೇಕು ಅಂತೇಳಿ ನಾವು ನೋಡ್ಕೊಂಡು ಬಂದು ಆ ರೀತಿ ಮಾಡೋದಿಲ್ವಾ? ಎಷ್ಟು ಚೆನ್ನಾಗಿತ್ತಲ್ಲಿ, ನಾವು ಕೂಡ ಹಾಗೇ ಇರಬೇಕು, ನಮ್ಮನೆಯನ್ನು ಕೂಡ ಹಾಗೇ ಕಟ್ಟಬೇಕು, ನಮ್ಮನೆಯನ್ನು ಕೂಡ ಹಾಗೇ ಮಾಡಬೇಕು, ಅದು ನೋಡೋದಕ್ಕೆ ಎಷ್ಟು ಸುಂದರವಾಗಿತ್ತು ಅಂಥೇಳಿ ನಾವು ಅಂದ್ಕೊಂಡು ಬರ್ತೀವಲ್ವಾ? ಅದೇ ರೀತಿನೇ ನಾವು ಏನು ನೋಡ್ತೀವಿ ಅದನ್ನು ನಾವು ಇಲ್ಲಿ ಸೃಷ್ಟಿ ಮಾಡ್ತೀವಿ. ನಾವು ಸತ್ಯವನ್ನು ಯಾವಾಗ ನೋಡೋದನ್ನು ಕಲ್ತ್ಕೊಳ್ತೀವಿ, ಆ ಸತ್ಯವನ್ನು ನೋಡಿ ಏನು ಅಲ್ಲಿ ನೋಡಿರ್ತೀವಿ, ಅಲ್ಲೇ ಸತ್ಯವನ್ನು ನೋಡಿರೋದನ್ನೇ ನಾವು ಇಲ್ಲಿ ಸೃಷ್ಟಿ ಮಾಡ್ತೀವಿ. ಇಲ್ಲಿ ಕೂಡ ನಾವು ಸೃಷ್ಟಿ ಮಾಡ್ತೀವಿ ಅಂತ ಒಂದು ವಾತಾವರಣವನ್ನು. ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ಎಲ್ಲ ಕಡೆನೂ ಕೂಡ ನಾವು ಪ್ರಯಾಣ ಮಾಡಬೇಕು. ಹಾಗೆ ನಾವು ಕಲ್ತ್ಕೊಳ್ತೀವಿ. ಪ್ರತಿಯೊಬ್ಬರಿಗೂ ಕೂಡ ಇದು ಸಾಧ್ಯ ಇದೆ. ಇವಾಗ ಒಂದು ಪೂಜೆ ನಾವು ಮಾಡ್ತಾ ಇರ್ತೀವಿ. ಇವಾಗ ದಸರಾ ಹಬ್ಬ ಬಂದಿದೆ, ದಸರಾ ಹಬ್ಬದೇ ಪೂಜೆ ಅಂತ ಅನ್ಕೊಳ್ಳೋಣ. ಇನ್ನೊಂದು ಸತಿ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ, ನಾವು ಕರಿತೀವಿ ಹಬ್ಬಕ್ಕೆ ಬನ್ನಿ ಅಂತೇಳಿ. ಎಲ್ಲ ಮನೆಗಳಿಗೂ ಕೂಡ ಹೋಗಿ ನಾವು ನೋಡ್ಕೊಂಡು ಬರ್ತೀವಿ, ಯಾರು ಯಾವ ರೀತಿ ಪೂಜೆಯನ್ನು ಮಾಡಿದ್ದಾರೆ, ಹೇಗೆ ಅಲಂಕಾರ ಮಾಡಿದ್ದಾರೆ. ನಮಗೆ ಅನಿಸತ್ತೆ, ಓ ಅಲ್ಲಿ ಅದು ಚೆನ್ನಾಗಿದೆ, ಇಲ್ಲಿ ಇವ್ರು ಚೆನ್ನಾಗಿ ಮಾಡಿದ್ದಾರೆ, ಇನ್ನೊಬ್ರು ಮತ್ತೊಂದು ಕಡೆ ಅವ್ರಿಗಿಂತ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ ಅಂಥೇಳಿ. ಎಲ್ಲ ಮನೆಗೂ ಕೂಡ ನಾವು ಹೋಗಿ ಆ ಒಂದು ಪೂಜೆ ಅಲಂಕಾರವನ್ನು ಮಾಡಿರೋದನ್ನು ನೋಡಿ ಅವ್ರು ಕೊಟ್ಟಂತಹ ಪ್ರಸಾದವನ್ನು ನಾವು ತಿಂದು ಬರ್ತೀವಿ. ಹಾಗೆ ಎಲ್ಲ ಲೋಕಗಳಲ್ಲಿನೂ ಕೂಡ ನಾವು ಹೋಗಬೇಕು, ಎಲ್ಲವನ್ನೂ ಕೂಡ ನೋಡಬೇಕು. ಇಲ್ಲಿ ನಾವು ಏನು ಪ್ರಸಾದವನ್ನು ನಾವು ತಗೊಂಡು ಬರ್ತೀವೋ ಹಾಗೆ ಅಲ್ಲಿ ಆ ಭಗವಂತನ ಪ್ರಸಾದ ಅಂದರೆ ಆ ಒಂದು ಶಕ್ತಿ ನಾವು ತಗೊಂಡು ಬರಬೇಕು. ಅದೇ ಭಗವಂತನ ಪ್ರಸಾದ. ಇಲ್ಲಿ ಕೊಡುವಂತಹ ಪ್ರಸಾದ ನಮ್ಮ ಶರೀರಕ್ಕೆ ಆಗತ್ತೆ, ಆದರೆ ಎಲ್ಲ ಲೋಕಗಳಿಂದನೂ ಕೂಡ ತಗೊಂಡು ಬರುವಂತಹ ಶಕ್ತಿ, ಆ ಪ್ರಸಾದ ನಮ್ಮ ಆತ್ಮಕ್ಕೆ ಸಿಗತ್ತೆ. ನಾವು ಇಲ್ಲಿನೂ ಕೂಡ ನಾವು ಸಂಭ್ರಮ ಪಡಬೇಕು, ಅಲ್ಲಿನೂ ಕೂಡ ನಾವು ಸಂಭ್ರಮ ಪಡಬೇಕು. ಎರಡೂ ಕೂಡ ನಮಗಿರ್ಬೇಕು.
ಸಹಜವಾಗಿ ನಡೀತಾ ಇರೋ ಉಸಿರಾಟವನ್ನೇ ಗಮನಿಸ್ತಾ ಇರೋಣ ಫ್ರೆಂಡ್ಸ್. ಯಾವಾಗ ನಾವು ಎಲ್ಲ ಲೋಕಗಳಲ್ಲಿನೂ ಕೂಡ ನಾವು ಪ್ರಯಾಣ ಮಾಡ್ತೀವೋ, ಯಾವುದು ಕೂಡ ಅಲ್ಲಿ ದ್ವೇಷ, ಹಸಿವೆ, ಆಸೆ ಅನ್ನೋದು ಯಾವ ಲೋಕದಲ್ಲಿನೂ ಕೂಡ ಇಲ್ಲ. ಕೇವಲ ಈ ಭೂಲೋಕದಲ್ಲಿ ಮಾತ್ರ ಆ ರೀತಿ ಇದೆ. ನಾವು ಯಾವಾಗ ಇದನ್ನ ತಿಳ್ಕೊಳ್ತೀವೋ, ಆಸೆ, ಹಸಿವೆ, ಈರ್ಷೆ ಇದು ಎಲ್ಲ ಇರೋದ್ರಿಂದನೇ ಈ ಭೂಲೋಕದಲ್ಲಿ ದುಃಖದಿಂದ ಜೀವಿಸ್ತಾ ಇದ್ದಾರೆ. ಆದರೆ ಬೇರೆ ಲೋಕದಲ್ಲಿ ಇದು ಯಾವುದು ಕೂಡ ಇಲ್ಲ. ಬಲವಂತ ಅನ್ನೋದಿಲ್ಲ, ಅದೇ ಮಾಡು ಇದೇ ಮಾಡು, ಸರಿ ತಪ್ಪು ಅನ್ನೋದಿಲ್ವ ಇಲ್ಲ. ಅದನ್ನ ನೀನು ತಪ್ಪು ಮಾಡ್ತಾ ಇದೀಯ, ಇಲ್ಲಿ ನೀನು ಇದನ್ನ ಸರಿ ಮಾಡ್ಕೊ ಅಂತೇಳಿ ಏನು ಕೂಡ ಇಲ್ಲ. ಅದು ಎಲ್ಲವನ್ನೂ ಕೂಡ ಎಲ್ಲವೂ ಕೂಡ ಸಹಜವಾಗಿ ಅಲ್ಲಿ ನಡೀತಾ ಇದೆ. ಇದನ್ನೆಲ್ಲವನ್ನು ಕೂಡ ನಾವು ತಿಳ್ಕೊಬೇಕಂದ್ರೆ, ನಾವು ಕೂಡ ಹಾಗಾಗಬೇಕಂದ್ರೆ ಎಲ್ಲ ಲೋಕಗಳಲ್ಲೂ ಕೂಡ ನಾವು ಪ್ರಯಾಣ ಮಾಡಬೇಕು, ಶರೀರ ಇದ್ದಾಗಲೇನೆ. ಅಲ್ಲಿದು ನೋಡಿನೇ ನಾವು ಇಲ್ಲಿ ಸೃಷ್ಟಿ ಮಾಡೋದನ್ನ ನಾವು ಕಲ್ತ್ಕೊಳ್ತೀವಿ. ಪ್ರತಿಯೊಬ್ರು ಕೂಡ ಧ್ಯಾನ ಮಾಡಿದ್ರೆ ಈ ಭೂಮಿನೂ ಕೂಡ ಸ್ವರ್ಗವಾಗತ್ತೆ. ಹಾಗಾಗಿ ಪತ್ರಿಸರು ಏನ್ ಹೇಳ್ತಾ ಇರ್ತಾರೆ ಅಂದ್ರೆ, ಪ್ರತಿಯೊಬ್ಬರಿಗೂ ಧ್ಯಾನ ಬೇಕು. ನಾವೆಲ್ಲರೂ ಕೂಡ ಧ್ಯಾನಕ್ಕೆ ಸರೆಂಡರ್ ಆಗೋಣ ಫ್ರೆಂಡ್ಸ್. ಧ್ಯಾನಂ ಶರಣಂ ಗಚ್ಚಾಮಿ. ಕೊನೆಯ ಒಂದು 10 ನಿಮಿಷ ಇದೆ. ಇವಾಗ ಕಲಾ ಮೇಡಮ್ ಅವರು ಒಂದು ಹಾಡನ್ನ ಹಾಡ್ತಾರೆ. ಹಾಡನ್ನ ಕೇಳ್ತಾ ಕೇಳ್ತಾ ಹಾಗೆ ಧ್ಯಾನವನ್ನ ನಾವು ಮುಂದುವರ್ಸೋಣ ಫ್ರೆಂಡ್ಸ್. ಮಧ್ಯದಲ್ಲಿ ಯಾರು ಕೂಡ ಕಣ್ಣು ಬಿಡಬೇಡಿ. ಎಲ್ಲ ಆತ್ಮಬಂಧುಗಳಿಗೂ ನನ್ನ ನಮಸ್ಕಾರಗಳು. ಮಹಿಷಾಸುರ ಮರ್ದಿನಿ ಸ್ತೋತ್ರನ ಹೇಳೋಣ ಫ್ರೆಂಡ್ಸ್. ಸಹಜವಾಗಿ ನಡೆಯುತ್ತಿರುವ ನಮ್ಮ ಉಸಿರಾಟದೊಂದಿಗೆ ನಾವಿರೋಣ. ಶ್ರೀ ಮಹಿಷಾಸುರ ಮರ್ದಿನಿ ಸ್ತೋತ್ರ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ
जय जय हे महिषासुरमर्दिनि रम्यकपर्दिनि शैलसुते सुरवरवर्षिणि दुर्धरमर्षिणि दुर्मुखमर्षिणि हर्षरते त्रिभुवनपोषिणि शङ्करतोषिणि किल्बिषमोषिणि घोषरते धनुजनिरोषिणि धितिसुतरोषिणि दुर्मदशोषिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते ऐ जगदम्ब मदम्ब कदम्ब वनप्रियवासिनि हासरते शिखरि शिरोमणि तुङ्ग हिमालय शृङ्ग निजालय मध्यगते मधु मधुरे मधु कैटभ गञ्जिनि कैटभ भञ्जिनि रासरते जय जय हे महिषासुरमर्दिनि रम्यकपर्दिनि शैलसुते ऐशतखण्ड विखण्डित रुण्ड वितुण्डित शुण्ड गजाधिपते रिपुगज गण्ड विदारण चण्ड पराक्रम शुण्ड मृगाधिपते निज भुज दण्ड निपातित खण्ड विपातित मुण्ड भटाधिपते जय जय हे महिषासुरमर्दिनि रम्यकपर्दिनि शैलसुते ऐरण दुर्मद शत्रुवधूतित दुर्धर निर्जर शक्तिभृते चतुर विचार दुरीन महाशिवधूत कृतामृत उत्कृत प्रमाधिपते दुरित दुरीह दुराशय दुर्मद दानवधूत कृतान्तपते जय जय हे महिषासुरमर्दिनि रम्यकपर्दिनि शैलसुते ऐ शरणागत वैरिवधूवर वीरवराभयदायकरे त्रिभुवनमस्तक शूल विरोधि शिरोधि कृतामल शूलकरे धुमि धुमि तामर धुन्दुभिनाद महोमुखरीकृत दिग्मकरे जय जय हे महिषासुरमर्दिनि रम्यकपर्दिनि शैलसुते ऐ निजहुङ्कृति मात्र निराकृत धूम्र विलोचन धूम्रशते समर विशोषित शोणित बीज समुद्भव शोणित बीजलते शिव शिव शुम्भ निशुम्भ महाहवतर्पित भूत पिशाच विशाचरते जय जय हे महिषासुरमर्दिनि रम्यकपर्दिनि शैलसुते धनुरनु संगरण क्षण संग परिस्फुरदङ्गन कटके कनक पिशंग पृषत्क निशंगरणद्भट शृंग हतावटुके कृत चतुरंग बलक्षतिरंग घटद् बहुरंग रतद्भटुके जय जय हे महिषासुरमर्दिनि रम्यकपर्दिनि शैलसुते जय जय जप्य जये जय शब्द परस्तुति
परविश्वनुते झण 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 झिञ्झिम झिङ्घृतनूपुर सिञ्जित मोहित भूतपते नटित नटार्ध नटी नट नायक नाटित नाट्य सुगानरते जय जय हे महिषासुरमर्दिनि रम्यकपर्दिनि शैलसुते अयि सुमनस्सु मनस्सु 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 मनोहर कान्तियुते रज श्रित रजनी 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 करवक्रवृते सुनयन विभ्रमर भ्रमर 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 भ्रमराधिपते जय जय हे महिषासुरमर्दिनि रम्यकपर्दिनि शैलसुते सहित महाहव मल्लम तल्लिक मल्लिकरल्लक मल्लरते विरचित वल्लिक पल्लिक मल्लिक जल्लिक बिल्लिक वर्गवृते सितकृत पुल्ल समुल्ल सितारण तल्लज पल्लव सुल्ललिते जय जय हे महिषासुरमर्दिनि रम्यकपर्दिनि शैलसुते अविरल गण्डगलन्मद मेधुरमत्तमदङ्गजराजपते त्रिभुवन भूषण भूतकलानिधि रूप पयोनिधि राजसुते अयि सुदती जनलाल समान समोहन मन्मथ राजसुते जय जय हे महिषासुरमर्दिनि रम्यकपर्दिनि शैलसुते कमलदलामल कोमल कांति कला कलितामल भाललते सकल विलास कलासिन सकल विलास सकल विलास कला नील क्रम केलि चत्कलांसकुले हरिकुल संकुल कुल वय मंडल मौलि मिलत्व कुलालिलकुले जय जय हे महिषासुरमर्दिनि रम्यकपर्दिनि शैलसुते करमुरलीरववीजित कूजित लज्जित कोकिल मंजुमते मिलित पुलिंद मनोहर गुंजित रंजित शैल निकुंजगते निज गुण भूत महाशबरी गण सद्गुण संवृत केलितले जय जय हे महिषासुरमर्दिनि रम्यकपर्दिनि शैलसुते कटितटपीत दुकूल विचित्रमयूक तिरस्कृत चन्द्ररुचे प्रणत सुरासुर मौलिमणि स्फुरदंशुल सन्नक चन्द्ररुचे जीत कनाचल मौलि पदोर्जित निर्भर कुंजर कुंभुकुचे जय जय हे महिषासुरमर्दिनि रम्यकपर्दिनि शैलसुते विजित सहस्रकरैक 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 सहस्रकनुते कृत सुरतारक कृत सुरतारक संगर तारक सोनुसुते सुरत समाधि समान समाधि 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 सुजातरते जय जय हे महिषासुरमर्दिनि रम्यकपर्दिनि शैलसुते पदकमलं करुणानिलये वरिवस्यति यो न दिनं स शिवे अयि कमले कमलानिलये
कमलानिलय सकतं न भवेत् तव पदमेव परं शीलयतो मम किं न शिवे जय जय हे महिषासुरमर्दिनि रम्यकपर्दिनि शैलसुते कनकल सिन्धु जलैरनु सिञ्चनुते गणरंग भवं भजति स किं न शिकुच कुम्भतटि परिरम्भ सुखानुभवम् तव चरणं शरणं करवाणि नतारमवाणि निवासि शिवम् जय जय हे महिषासुरमर्दिनि रम्यकपर्दिनि शैलसुते तव विमलेन्दुकुलं वदनेन्दुमलं सकलं नुनुकूलयते किमु पुरहूतपुरिन्दुमुखी समुखी सुमुखी विरौ सुविमुखी क्रियते मम तु मतं शिवनामदने भविति कृपया किमुखे क्रियते जय जय हे महिषासुरमर्दिनि रम्यकपर्दिनि शैलसुते अयि मयि दीनदयालु दया कृपयैव त्वया भवतव्यमयि ये अयि जगतो जननी कृपयासि यथासि तनातुमितासि रते यदुचतमतमत्र भवत्युतरीर कुरुतापमपाकुरुते जय जय हे महिषासुरमर्दिनि रम्यकपर्दिनि शैलसुते जय जय हे महिषासुरमर्दिनि रम्यकपर्दिनि शैलसुते ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಮೇಡಮ್. ತುಂಬ ಚೆನ್ನಾಗಿ ಹಾಡಿದ್ದೀರಾ. ಎಲ್ಲ ಮ್ಯಾಮ್ ಲಲಿತಾ ಸಹಸ್ರನಾಮ ಶುರು ಮಾಡ್ತೀರಾ? ನಮಸ್ತೆ, ಶುರು ಮಾಡೋಣ. ಮಾಡಿ ಮ್ಯಾಮ್. ಶುರು ಮಾಡೋಣ. ಒಂದು ನಿಮಿಷ. ಸಹಜವಾಗಿ ನಡೆಯುತ್ತಿರುವ ನಮ್ಮ ಉಸಿರಾಟವನ್ನೇ ಗಮನಿಸ್ತಾ ಇರೋಣ ಫ್ರೆಂಡ್ಸ್. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಶ್ರೀ ಲಲಿತಾ 30 ಒಳಗಡೆ ಸಹಸ್ರನಾಮ. ಕಂಪ್ಲೀಟ್ ಮಾಡಿಸೋಣ. ಏನ್ ಮೇಡಮ್? 6:30 ಒಳಗಡೆ ಕಂಪ್ಲೀಟ್ ಮಾಡ್ಬಿಡಿ. ಓಕೆ ಮೇಡಮ್, ಬೇಗ.
श्रीललिता सहस्रनामस्तोत्रम् ध्यानं सिन्दूरारुणविग्रहां त्रिनयनां माणिक्यमौलिस्फुरत्तारानायकशेखरां स्मितमुखीमापीनवक्षोरुहां पाणिभ्यामलिपूर्णरत्नशशकं रक्तोत्पलं बिभ्रतीं सौम्यां रत्नघटस्थरक्तचरणां ध्यायेत् पराम् अम्बिकाम्। ॐ हैं ह्रीं श्रीं श्रीमात्रे नमः। श्रीमाता श्रीमहाराज्ञी श्रीमत्सिंहासनेश्वरी चिदग्निकुण्डसम्भूता देवकार्यसमुद्यता उद्यद्भानुसहस्राभा चतुर्बाहुसमन्विता रागस्वरूपपाषाढ्या क्रोधाकाराङ्कुशोज्ज्वला मनोरूपेक्षुकोदण्डा पञ्चतन्मात्रसायका निजारुणप्रभा पूरमज्जद्ब्रह्माण्डमण्डला चम्पकाशोकपुन्नागसौगन्धिकलसत्कचा पुरुविन्दमणिश्रेणी कनत्कोटीरमण्डिता अष्टमी चन्द्रविभ्राजदलिकस्थलशोभिता मुखचन्द्रकलङ्काभमृगनाभिविशेषका वदनस्मरमाङ्गल्य गृहतोरणचिल्लिका वक्त्रलक्ष्मीपरिवाहचलन्मीनाभलोचना नवचम्पकपुष्पाभनासा दण्डविराजिता ताराकान्तितिरस्कारी नासाभरणभासुरा कदम्बमञ्जरी क्लुप्तकर्णपूरमनोहरा ताटङ्कयुगलीभूततपनोडुपमण्डला पद्मरागशिलादर्श परिभाविकपोलभूः नवविद्रुमबिम्बश्रीन्यक्कारिरधनच्छदा शुद्धविद्याङ्कुराकार द्विजपङ्क्तिद्वयोज्ज्वला कर्पूरवीटिकामोदसमाकर्षद्दिगन्तरा निजसल्लापमाधुर्य विनिर्भत्सितकच्छपि मन्दस्मितप्रभापूरमज्जत्कामेशमानसा अनाकलिकसादृश्यचिबुकश्रीविराजिता कामेशबद्धमाङ्गल्यसूत्रशोभितकन्दरा कनकाङ्गदकेयूरकमनीयभुजान्विता रत्नग्रैवेयचिन्ताकलोलमुक्ताफलान्विता कामेश्वर प्रेमरत्नमणिप्रतिपणस्तनी नाभ्यालवालरोमालिलताफलकुचद्वयी लक्षरोमलताधारतासमुन्नेयमध्यमा स्तनभारदलन्मध्य पट्टबन्धवलित्रयाम् अरुणारुणकौसुम्बवस्त्रभास्वत्कटीतटी रत्नकिङ्किणिकारम्यरशनाधामभूषितां कामेशज्ञातसौभाग्यमार्दहोरुद्वयान्विता माणिक्यमकुटाकारजानुद्वयविराजिताम् इन्द्रगोपपरिक्षिप्ता स्मरतोरुणाभजङ्गिका गूढगुल्पा कूर्मपृष्ठा जैष्णुप्रपदान्विता नखदीदिति सञ्चन्न नमज्जनतमो गुणां पदद्वयप्रभाजालपराकृतसरोरुहा सिञ्जाणमणिमञ्जीरमण्डितश्रीपदाम्बुजा मरालीमन्दगमना महालावण्यशेवतिः सर्वारुणानवध्याङ्गी सर्वाभरणभूषिता शिवकामेश्वराङ्कस्ता शिवा स्वाधीनवल्लभा सुमेरुमध्यशृङ्गस्था श्रीमन्नगरनायिका चिन्तामणि गृहान्तस्था पञ्चब्रह्मासनस्थिता महापद्माटवी संस्था कदम्बवनवासिनी सुधासागरमध्यस्था कामाक्षी कामदायिनी देवर्षिगणसङ्घातस्तूयमानात्मवैभवा भण्डासुरवधूयुक्तशक्तिसेना समन्विता सम्पत्करी समारूढ सिन्धूरव्रजसेविता अश्वारूढाधिष्ठिताश्वा कोटिकोटिभिरावृता चक्रराजरथारूढा सर्वायुधपरिष्कृता गेयचक्ररथारूढा गेयचक्ररथारूढा मन्त्रिणी परिसेविता गिरिचक्ररथारूढा दण्डनाथा पुरस्कृता ज्वालामालिनिका क्षिप्तवह्निप्राकारमध्यगा
ಭಂಡ ಸೈನ್ಯವಧೋಯುಕ್ತ ಶಕ್ತಿ ವಿಕ್ರಮಹರ್ಷಿತ ನಿತ್ಯ ಪರಾಕ್ರಮಾಟೋಪ ನಿರೀಕ್ಷಣ ಸಮುತ್ಸುಕ ಭಂಡ ಪುತ್ರ ವಧೋಯುಕ್ತ ಬಾಲ ವಿಕ್ರಮನಂದಿತ ಮಂತ್ರಿಣ್ಯಂಬ ವಿರಚಿತ ವಿಷಂಗವದತೋಷಿತ ವಿಶುಕ್ರ ಪ್ರಾಣಹರಣ ವಾರಾಹಿ ವೀರ್ಯನಂದಿತ ಕಾಮೇಶ್ವರ ಮುಖಾಲೋಕ ಕಲ್ಪಿತ ಶ್ರೀ ಗಣೇಶ್ವರ ಮಹಾಗಣೇಶ ನಿರ್ಭಿನ್ನ ವಿಘ್ನ ಯಂತ್ರ ಪ್ರಹರ್ಷಿತ ಭಂಡಾ ಸುರೇಂದ್ರ ನಿರ್ಮುಕ್ತ ಶಸ್ತ್ರ ಪ್ರತ್ಯಸ್ತ್ರವರ್ಷಿಣಿ ಕರಾಂಗುಲಿ ನಕೋತ್ಪನ್ನ ನಾರಾಯಣ ದಶಾಕೃತಿ ಮಹಾಪಾಶುಪತಾಸ್ತ್ರಾಗ್ನಿ ನಿರ್ದಗ್ಧ ಸುರಸೈನಿಕ ಕಾಮೇಶ್ವರಾಸ್ತ್ರ ನಿರ್ದಗ್ಧ ಸಬಂಢಾಸುರ ಶೂನ್ಯಕ ಬ್ರಹ್ಮೋಪೇಂದ್ರ ಮಹೇಂದ್ರಾದಿ ದೇವ ಸಂಸ್ತುತ ವೈಭವ ಹರ ನೇತ್ರಾಗ್ನಿ ಸಂದಗ್ಧ ಕಾಮ ಸಂಜೀವನೌಷಧಿ ಶ್ರೀಮದ್ವಾಗ್ಭವ ಕೂಟೈಕ ಸ್ವರೂಪ ಮುಖ ಪಂಕಜ ಕಂಠಾದ ಕಟಿ ಪರ್ಯಂತ ಮಧ್ಯಕೂಟ ಸ್ವರೂಪಿಣಿ ಶಕ್ತಿ ಕೂಟೈಕ ತಾಪನ್ನ ಕಟ್ಯದೋ ಭಾಗಧಾರಿಣಿ ಮೂಲ ಮಂತ್ರಾತ್ಮಿಕ ಮೂಲ ಕೂಟತ್ರಯ ಕಲೇವರ ಕುಲಾಮೃತೈಕ ರಸಿಕಾ ಕುಲ ಸಂಕೇತ ಪಾಲಿನಿ ಕುಲಾಂಗನ ಕುಲಾಂತಸ್ಥ ಕೌಲಿನಿ ಕುಲಯೋಗಿನಿ ಅಕುಲ ಸಮಯಾಂತಸ್ಥ ಸಮಯಾಚಾರ ತತ್ಪರ ಮೂಲಾಧಾರೈಕ ನಿಲಯ ಬ್ರಹ್ಮ ಗ್ರಂಥಿ ವಿಭೇದಿನಿ ಮಣಿಪೂರಾಂತರುದಿತ ವಿಷ್ಣು ಗ್ರಂಥಿ ವಿಭೇದಿನಿ ಆಜ್ಞಾ ಚಕ್ರಾಂತರಾಲಸ್ಥ ರುದ್ರ ಗ್ರಂಥಿ ವಿಭೇದಿನಿ ಸಹಸ್ರಾರಾಂಬುಜಾರೂಢ ಸುಧಾಸಾರಾಭಿವರ್ಷಿಣಿ ತಟಿಲ್ಲತಾ ಸಮರುಚಿ ಷಟ್ಚಕ್ರೋ ಪರಿಸಂಸ್ಥಿತ ಮಹಾಶಕ್ತಿ ಕುಂಡಲಿನಿ ಬಿಸತಂತು ತನೀಯಸಿ ಭವಾನಿ ಭಾವನಾಗಮ್ಯ ಭವಾರಣ್ಯ ಕುಠಾರಿಕಾ ಭದ್ರಪ್ರಿಯ ಭದ್ರಮೂರ್ತಿರ್ಭಕ್ತ ಸೌಭಾಗ್ಯದಾಯಿನಿ ಭಕ್ತಿಪ್ರಿಯ ಭಕ್ತಿಗಮ್ಯ ಭಕ್ತಿವಶ್ಯ ಭಯಾಪಹ ಶಾಂಭವಿ ಶಾರದಾರಾಧ್ಯ ಶರ್ವಾಣಿ ಶರ್ವದಾಯಿನಿ ಶಾಂಕರಿ ಶ್ರೀಕರಿ ಸಾಧ್ವಿ ಶರಶ್ಚಂದ್ರ ನಿಭಾನನ ಶಾತೋದರಿ ಶಾಂತಿಮತಿ ನಿರಾಧಾರ ನಿರಂಜನ ನಿರ್ಲೇಪ ನಿರ್ಮಲ ನಿತ್ಯ ನಿರಾಕಾರ ನಿರಾಕುಲ ನಿರ್ಗುಣ ನಿಷ್ಕಲ ಶಾಂತ ನಿಷ್ಕಾಮ ನಿರುಪಪ್ಲವ ನಿತ್ಯ ಮುಕ್ತ ನಿರ್ವಿಕಾರ ನಿಷ್ಪ್ರಪಂಚ ನಿರಾಶ್ರಯ ನಿತ್ಯ ಶುದ್ಧ ನಿತ್ಯ ಬುದ್ಧ ನಿರವಧ್ಯ ನಿರಂತರ ನಿಷ್ಕಾರಣ ನಿಷ್ಕಲಂಕ ನಿರುಪಾದಿ ನಿರೀಶ್ವರ ನಿರಾಗಾರಾಗಮಥನಿ ನಿರ್ಮಲ ಧಾಮದನಾಶಿನಿ ನಿಶ್ಚಿಂತ ನಿರಹಂಕಾರ ನಿರ್ಮೋಹ ಮೋಹನಾಶಿನಿ ನಿರ್ಮಮ ಮಮತಾ ಹಂತ್ರಿ ನಿಷ್ಪಾಪ ಪಾಪನಾಶಿನಿ ನಿಷ್ಕ್ರೋಧ ಕ್ರೋಧ ಶಮನಿ ನಿರ್ಲೋಭ ಲೋಭನಾಶಿನಿ ನಿಸ್ಸಂಶಯ ಸಂಶಯಗ್ನಿ ನಿರ್ಭವ ಭವನಾಶಿನಿ ನಿರ್ವಿಕಲ್ಪ ನಿರಾಬಾಧ ನಿರ್ಭೇದ ಭೇದನಾಶಿನಿ ನಿರ್ನಾಶ ಮೃತ್ಯುಮಥನಿ ನಿಷ್ಕ್ರಿಯ ನಿಷ್ಪರಿಗ್ರಹ ನಿಸ್ತುಲ ನೀಲಚಿಕುರ ನಿರಪಾಯ ನಿರತ್ಯಯ ದುರ್ಲಭ ದುರ್ಗಮ ದುರ್ಗಾ ದುಃಖಹಂತ್ರಿ ಸುಖಪ್ರದ ದುಷ್ಟ ದೂರ ದುರಾಚಾರ ಶಮನಿ ದೋಷವರ್ಜಿತ ಸರ್ವಜ್ಞ ಸಾಂದ್ರ ಕರುಣ ಸಮಾನಾಧಿಕ ವರ್ಜಿತ ಸರ್ವಶಕ್ತಿಮಯಿ ಸರ್ವಮಂಗಲ ಸದ್ಗತಿಪ್ರದ ಸರ್ವೇಶ್ವರಿ ಸರ್ವಮಯಿ ಸರ್ವಮಂತ್ರಸ್ವರೂಪಿಣಿ ಸರ್ವಯಂತ್ರಾತ್ಮಿಕ ಸರ್ವತಂತ್ರ ರೂಪ ಮನೋನ್ಮನಿ ಮಾಹೇಶ್ವರಿ ಮಹಾದೇವಿ ಮಹಾಲಕ್ಷ್ಮೀರ್ಮೃಡಪ್ರಿಯ ಮಹಾರೂಪ ಮಹಾಪೂಜ್ಯ ಮಹಾಪಾತಕನಾಶಿನಿ ಮಹಾಮಾಯ ಮಹಾಸತ್ವ ಮಹಾಶಕ್ತಿರ್ಮಹಾರತಿ ಮಹಾಭೋಗ ಮಹೇಶ್ವರ್ಯ ಮಹಾವೀರ್ಯ ಮಹಾಬಲ ಮಹಾಬುದ್ಧಿರ್ಮಹಾಸಿದ್ಧಿರ್ಮಹಾಯೋಗೇಶ್ವರೇಶ್ವರಿ ಮಹಾತಂತ್ರ ಮಹಾಮಂತ್ರ ಮಹಾಯಂತ್ರ ಮಹಾಸನ ಮಹಾಯಾಗಕ್ರಮಾರಾಧ್ಯ ಮಹಾಭೈರವ ಪೂಜಿತ ಮಹೇಶ್ವರ ಮಹಾಕಲ್ಪ ಮಹಾತಾಂಡವ ಸಾಕ್ಷಿಣಿ ಮಹಾಕಾಮೇಶ ಮಹಿಷಿ ಮಹಾತ್ರಿಪುರ ಸುಂದರಿ ಚತುಷ್ಷಷ್ಟುಪಚಾರಾಢ್ಯ ಚತುಷ್ಷಷ್ಟಿ ಕಲಾಮಯಿ ಮಹಾಚತುಷ್ಷಷ್ಟಿ ಕೋಟಿ ಯೋಗಿನಿ ಗಣಸೇವಿತ ಮನುವಿದ್ಯಾ ಚಂದ್ರ ವಿದ್ಯಾ ಚಂಡ ಮನುವಿದ್ಯಾ ಚಂದ್ರ ಮಂಡಲ ಮಧ್ಯಗ ಚಾರು ರೂಪ ಚಾರು ಹಾಸ ಚಾರು ಚಂದ್ರ ಕಲಾಧರ
ಚರಾಚರ ಜಗನ್ನಾಥ ಚಕ್ರರಾಜನಿಕೇತನ ಪಾರ್ವತಿ ಪದ್ಮನಯನ ಪದ್ಮರಾಗ ಸಮಪ್ರಭಾ ಪಂಚಪ್ರೇತ ಸನಾಸೀನ ಪಂಚಬ್ರಹ್ಮ ಸ್ವರೂಪಿಣಿ ಚಿನ್ಮಯಿ ಪರಮಾನಂದ ವಿಜ್ಞಾನ ಘನ ರೂಪಿಣಿ ಧ್ಯಾನ ಧ್ಯಾತೃಧ್ಯೇಯ ರೂಪ ಧರ್ಮ ಧರ್ಮ ವಿವರ್ಜಿತ ವಿಶ್ವರೂಪ ಜಾಗರಣಿ ಸ್ವಪಂತಿ ತೈಜಸಾತ್ಮಿಕ ಸೂಕ್ತ ಪ್ರಾಜ್ಞಾತ್ಮಿಕ ತುರ್ಯ ಸರ್ವಾವಸ್ಥಾ ವಿವರ್ಜಿತ ಸೃಷ್ಟಿಕರ್ತ್ರಿ ಬ್ರಹ್ಮರೂಪ ಗೋಪ್ತ್ರಿ ಗೋವಿಂದ ರೂಪಿಣಿ ಸಂಹಾರಿಣಿ ರುದ್ರರೂಪ ತಿರೋಧಾನಕರೀಶ್ವರಿ ಸದಾಶಿವಾನುಗ್ರಹದ ಪಂಚಕೃತ್ಯ ಪರಾಯಣ ಭಾನುಮಂಡಲ ಮಧ್ಯಸ್ಥ ಭೈರವಿ ಭಗಮಾಲಿನಿ ಪದ್ಮಾಸನ ಭಗವತಿ ಪದ್ಮನಾಭ ಸಹೋದರಿ ಉನ್ಮೇಷ ನಿಮಿಷೋತ್ಪನ್ನ ವಿಪನ್ನ ಭುವನಾವಲಿ ಸಹಸ್ರಶೀರ್ಷ ವದನ ಸಹಸ್ರಾಕ್ಷಿ ಸಹಸ್ರಪಾತ್ ಆ ಬ್ರಹ್ಮ ಕೀಟ ಜನನಿ ವರ್ಣಾಶ್ರಮ ವಿಧಾಯಿನಿ ನಿಜಾಜ್ಞಾರೂಪ ನಿಗಮ ಪುಣ್ಯ ಪುಣ್ಯ ಫಲಪ್ರದ ಶ್ರುತಿ ಸೀಮಂತ ಸಿಂಧೂರಿ ಕೃತ ಪಾದಾಬ್ಜ ಧೂಲಿಕಾ ಸಕಲಾಗಮ ಸಂದೋಹ ಶುಕ್ತಿ ಸಂಪುಟ ಮೌಕ್ತಿಕಾ ಪುರುಷಾರ್ಥ ಪ್ರದ ಪೂರ್ಣ ಭೋಗಿನಿ ಭುವನೇಶ್ವರಿ ಅಂಬಿಕಾನಾದಿ ನಿಧನ ಹರಿ ಬ್ರಹ್ಮೇಂದ್ರ ಸೇವಿತಾ ನಾರಾಯಣಿ ನಾಧರೂಪ ನಾಮರೂಪ ವಿವರ್ಜಿತ ಹ್ರೀಂಕಾರಿ ಹ್ರೀಮತಿ ರುದ್ಯ ಹೇಯೋಪಾದೇಯ ವರ್ಜಿತ ರಾಜರಾಜಾರ್ಚಿತ ರಾಜ್ಞಿ ರಮ್ಯಾ ರಾಜೀವಲೋಚನ ರಂಜನಿ ರಮಣೀರಸ್ಯ ರಣತ್ಕಿಂಕಿಣಿ ಮೇಖಲಾ ರಮಾ ರಾಕೇಂದು ವದನ ರತಿ ರೂಪಾ ರತಿ ಪ್ರಿಯಾ ರಕ್ಷಾಕರಿ ರಾಕ್ಷಸಗ್ನಿ ರಾಮ ರಮಣಲಂಪಟ ಕಾಮ್ಯ ಕಾಮಕಲಾರೂಪ ಕದಂಬ ಕುಸುಮ ಪ್ರಿಯ ಕಲ್ಯಾಣಿ ಜಗತಿ ಕಂದ ಕರುಣಾರಸ ಸಾಗರ ಕಲಾವತಿ ಕಲಾಲಾಪ ಕಾಂತ ಕಾದಂಬರಿ ಪ್ರಿಯ ವರದಾ ವಾಮನೇನ ವಾರುಣಿ ಮದ ವಿಫಲ ವಿಶ್ವಾಧಿಕಾ ವೇದ ವೇದ್ಯ ವಿಂಧ್ಯಾಚಲ ನಿವಾಸಿನಿ ವಿಧಾತ್ರಿ ವೇದ ಜನನಿ ವಿಷ್ಣು ಮಾಯಾ ವಿಲಾಸಿನಿ ಕ್ಷೇತ್ರ ಸ್ವರೂಪ ಕ್ಷೇತ್ರೇಶಿ ಕ್ಷೇತ್ರ ಕ್ಷೇತ್ರಜ್ಞ ಪಾಲಿನಿ ಕ್ಷಯ ವೃದ್ಧಿ ವಿನಿರ್ಮುಕ್ತ ಕ್ಷೇತ್ರಪಾಲ ಸಮರ್ಚಿತ ವಿಜಯ ವಿಮಲ ವಂದ್ಯ ವಂದಾರು ಜನವತ್ಸಲ ವಾಗ್ವಾದಿನಿ ವಾಮಕೇಶಿ ವೈನಿ ಮಂಡಲವಾಸಿನಿ ಭಕ್ತಿ ಮತ್ಕಲ್ಪಲತಿಕಾ ಪಶುಪಾಶ ವಿಮೋಚಿನಿ ಸಂವೃತ ಶೇಷ ಪಾಷಂಡ ಸದಾಚಾರ ಪ್ರವರ್ತಿಕಾ ತಾಪತ್ರಯಾಗ್ನಿ ಸಂತಪ್ತ ಸಮಾಹ್ಲಾದನ ಚಂದ್ರಿಕಾ ತರುಣಿ ತಾಪಸಾರಾಧ್ಯ ತನು ಮಧ್ಯಾತಮೋಪಹ ಚಿತಿಸ್ತತ್ಪದ ಲಕ್ಷ್ಯಾರ್ಥ ಚಿದೇಕರ ಸ್ವರೂಪಿಣಿ ಸ್ವಾತ್ಮಾನಂದಲವೀಭೂತ ಬ್ರಹ್ಮಧ್ಯಾನ ಸಂತತಿ ಪರಾ ಪ್ರತ್ಯಕ್ಷಿತೆ ರೂಪ ಪಶ್ಯಂತಿ ಪರದೇವತಾ ಮಧ್ಯಮ ವೈಖರಿ ರೂಪ ಭಕ್ತ ಮಾನಸ ಹಂಸಿಕಾ ಕಾಮೇಶ್ವರ ಪ್ರಾಣನಾಡಿ ಕೃತಜ್ಞ ಕಾಮ ಪೂಜಿತ ಶೃಂಗಾರ ರಸ ಸಂಪೂರ್ಣ ಜಯ ಜಾಲಂಧರ ಸ್ಥಿತ ಓಢ್ಯಾಣ ಪೀಠ ನಿಲಯ ಬಿಂದು ಮಂಡಲ ವಾಸಿನಿ ರಹೋ ಯಾಗ ಕ್ರಮಾರಾಧ್ಯ ರಹಸ್ಸರ್ಪಣ ತರ್ಪಿತ ಸದ್ಯ ಪ್ರಸಾದಿನಿ ವಿಶ್ವ ಸಾಕ್ಷಿಣಿ ಸಾಕ್ಷಿ ವರ್ಜಿತ ಷಡಂಗ ದೇವತಾ ಯುಕ್ತ ಷಾಡ್ಗುಣ್ಯ ಪರಿಪೂರಿತ ನಿತ್ಯ ಕ್ಲಿನ್ನ ನಿರುಪಮ ನಿರ್ವಾಣ ಸುಖದಾಯಿನಿ ನಿತ್ಯ ಷೋಡಶಿಕಾ ರೂಪ ಶ್ರೀಕಂಠಾರ್ಧ ಶರೀರಿಣಿ ಪ್ರಭಾವತಿ ಪ್ರಭಾರೂಪ ಪ್ರಸಿದ್ಧ ಪರಮೇಶ್ವರಿ ಮೂಲ ಪ್ರಕೃತಿರವ್ಯಕ್ತ ವ್ಯಕ್ತ ವ್ಯಕ್ತ ಸ್ವರೂಪಿಣಿ ವ್ಯಾಪಿನಿ ವಿವಿಧಾಕಾರ ವಿದ್ಯಾ ವಿದ್ಯಾ ಸ್ವರೂಪಿಣಿ ಮಹಾಕಾಮೇಶ ನಯನ ಕುಮುದ ಆಹ್ಲಾದ ಕೌಮುದಿ ಭಕ್ತ ಹಾರ್ದ ತಮೋಭೇದ ಭಾನು ಮದ್ಭಾನು ಸಂತತಿ ಶಿವದೂತಿ ಶಿವಾರಾಧ್ಯ ಶಿವಮೂರ್ತಿ ಶಿವಂಕರಿ ಶಿವಪ್ರಿಯ ಶಿವಪರ ಶಿಷ್ಟೇಷ್ಟ ಶಿಷ್ಟ ಪೂಜಿತ ಅಪ್ರಮೇಯ ಸ್ವಪ್ರಕಾಶ ಮನೋವಾಚ ಮಗೋಚರ ಚಿಚ್ಚಕ್ತಿಶ್ಚೇತನ ರೂಪ ಜಡಶಕ್ತಿರ್ಜಡಾತ್ಮಿಕ ಗಾಯತ್ರಿ ವ್ಯಾವೃತಿ ಸಂಧ್ಯಾ ದ್ವಿಜ ವೃಂದ ನಿಷೇವಿತ ತತ್ವಾಸನ ತತ್ವಮಯಿ ಪಂಚಕೋಶಾಂತರಸ್ಥಿತ ನಿಸ್ಸೀಮ ಮಹಿಮಾ ನಿತ್ಯ ಯೌವನ ಮದಶಾಲಿನಿ ಮದಘೂರ್ಣಿತ ರಕ್ತಾಕ್ಷಿ ಮದ ಪಾಟಲ ಗಂಡಭೂ ಚಂದನ ದ್ರವ ದಿಗ್ಧಾಂಗಿ ಚಾಂಪೇಯ ಕುಸುಮ ಪ್ರಿಯಾ ಕುಶಲ ಕೋಮಲಾಕಾರ ಕುರುಕುಲ್ಲ ಕುಲೇಶ್ವರಿ ಕುಲಕುಂಡಾಲಯ ಕೌಲ ಮಾರ್ಗ ತತ್ಪರ ಸೇವಿತ ಕುಮಾರ ಗಣನಾಥಾಂಬ ತುಷ್ಟಿ ಪುಷ್ಟಿರ್ಮತಿ ಧೃತಿ ಶಾಂತಿ ಸ್ವಸ್ತಿಮತಿ ಕಾಂತಿರ್ನಂದಿನಿ ವಿಘ್ನನಾಶಿನಿ ತೇಜೋವತಿ ತ್ರಿನಯನ ಲೋಲಾಕ್ಷಿ ಕಾಮರೂಪಿಣಿ ಮಾಲಿನಿ ಹಂಸಿನಿ ಮಾತಾ ಮಲಯಾಚಲವಾಸಿನಿ ಸುಮುಖಿ ನಲಿನಿ ಬ್ರೋಹ ಶೋಭನ ಸುರನಾಯಿಕಾ ಕಾಲಕಂಠಿ ಕಾಂತಿಮತಿ ಕ್ಷೋಭಿಣಿ ಸೂಕ್ಷ್ಮ ರೂಪಿಣಿ
वज्रेश्वरी वामदेवी वयोवस्था विवर्जिता सिद्धेश्वरी सिद्धविद्या सिद्धमाता यशस्विनी विशुद्धिचक्रनिलया रक्तवर्णा त्रिलोचना खट्वाङ्गादिप्रहरणा वदनैकसमन्विता पायसानप्रिया त्वक्स्था पशुलोकभयङ्करी अमृतादिमहाशक्ति संवृता डाकिनीश्वरी अनाहताब्जनिलया श्यामा भावधनद्वया दंष्टोज्ज्वलाक्षमालाधिधरा रुधिरसंस्थिता कालरात्रादिशक्योगवृता स्निग्धौदनप्रिया महावीरेन्द्रवरदा राकिण्यम्बा स्वरूपिणी मणिपूराब्जनिलया वदनत्रयसंयुता वज्राधिका इदोपेता डामर्यादिभिरावृता रक्तवर्णा मांसनिष्ठा गुढान्न प्रीतमानसा समस्तभक्तसुखदा लाकिन्यम्बा स्वरूपिणी स्वादिष्टानाम्बुजगता चतुर्वक्त्रमनोहरा शूलाद्यायुधसम्पन्ना पीतवर्णातिगर्विता मेधोनिष्ठा मधुप्रीता बन्दिन्यादिसमन्विता दद्यान्नसक्तहृदया काकिनीरूपधारिणी मूलाधाराम्बुजारूढा पञ्चवक्तासि संस्थिता अंकुशादिप्रहरणा वरदादिनिषेविता मुद्गोदनासक्तचित्ता साकिन्यम्बा स्वरूपिणी आज्ञाचक्राब्जनिलया शुक्लवर्णा षडानना मज्जा संस्था हंसवती मुख्यशक्तिसमन्विता हरिद्रानेकरसिका हाकिनी रूपधारिणी सहस्रदल पद्मस्था सर्ववर्णोपशोभिता सर्वायुधरा शुक्ल संस्थिता सर्वतोमुखी सर्वोदन प्रीत चित्ता याकिन्यम्बा स्वरूपिणी स्वाहा स्वधा मतिर्मेधा श्रुति स्मृतिरनुत्तमा पुण्यकीर्ति पुण्यलभ्या पुण्यश्रवण कीर्तना पुलोमजार्चिता बन्धमोचनी बन्धुरालका विमर्शरूपिणी विद्या व्यदादि जगत्प्रसूः सर्वव्याधि प्रशमनी सर्वमृत्युनिवारिणी अग्रगण्या चिन्त्यरूपा कलिकल्मषनाशिनी कात्यायिनी कालहन्त्री कमलाक्षनिषेविता ताम्बूलपूरितमुखी दाडिमी कुसुमप्रभा मृगाक्षी मोहिनी मुख्या मृडानी मित्ररूपिणी नित्यतृप्ता भक्तनिधिर्नियन्त्री निखिलेश्वरी मैत्रादिवासना लभ्या महाप्रलय साक्षिणी पराशक्ति परानिष्ठा प्रज्ञानघनरूपिणी माध्वीपानालसा मत्ता मातृकावर्णरूपिणी महाकैलासनिलया मृणाल मृदुदोलता महनीया दयामूर्तिर्महासाम्राज्यशालिनी आत्मविद्या महाविद्या श्रीविद्या कामसेविता श्री षोडशाक्षरी विद्या त्रिकूटा कामकोटिका कटाक्ष किङ्करी भूता कमला कोटिसेविता शिरस्थिता चन्द्रनिभा भालसेन्द्रधनुप्रभा हृदयस्थार विप्रख्या त्रिकोणान्तरदीपिका दाक्षायिनी दैत्यहन्त्री दक्षयज्ञविनाशिनी धरान्दोलित दीर्घाक्षी दरहासोज्ज्वलन्मुखी गुरुमूर्तिर्गुणनिधिर्गोमाता गुहजन्मभूः देवेशी दण्डनीतिस्था धाराकाशरूपिणी प्रतिपन्मुख्यराकान्ता तिथिमण्डलपूजिता कलात्मिका कलानाथा काव्यालापविनोदिनी सचामररमावाणी सव्यदक्षिणसेविता आदिशक्तिरमेयात्मा परमा पावना कृतिः अनेककोटि ब्रह्मांड जननी दिव्य विग्रह क्लींकारी केवला गुह्या कैवल्य पददायिनी त्रिपुरात्रि जगद्वन्द्या त्रिमूर्ति त्रिदशेश्वरी त्रिक्षरी दिव्य गंधाढ्या सिंधूर तिलकांचिता उमा शैलेन्द्र तनया गौरी गंधर्व सेविता विश्वगर्भा स्वर्णगर्भा वरदा वागधीश्वरी ध्यान गम्या परिच्छेद्या ज्ञानदा ज्ञान विग्रह सर्व वेदांत संवेद्या सत्यानंद स्वरूपिणी लोपा मुद्रार्चिता लीला क्लुप्त ब्रह्मांड मंडला अदृश्य दृश्य रहिता विद्या त्रिवेद्यवर्जिता योगिनी योगदा योग्या योगानंदा युगंधरा इच्छा शक्ति ज्ञान शक्ति क्रिया शक्ति स्वरूपिणी सर्वाधारा सुप्रतिष्ठा सदसद्रूपधारिणी अष्टमूर्तिरजा जैत्री लोकयात्रा विदायिनी एकाकिनी भूमरूपा निर्द्वैताद्वैतवर्जिता अन्नदा वसुधा वृद्धा ब्रह्मात्मैक्य स्वरूपिणी बृहती ब्राह्मणी ब्राह्मी ब्रह्मानंदा बलिप्रिया भाषा रूपा बृहत्सेना भावा भाव विवर्जिता शुभकरी
ಸುಖಾರಾಧ್ಯ ಶುಭಕರಿ ಶೋಭನ ಸುಖಾರಾಧ್ಯ ಶುಭಕರಿ ಶೋಭನಾ ಸುಲಭಾಗತಿಃ ರಾಜರಾಜೇಶ್ವರಿ ರಾಜ್ಯದಾಯಿನಿ ರಾಜ್ಯವಲ್ಲಭ ರಾಜತ್ಕೃಪಾ ರಾಜಪೀಠ ನಿವೇಶಿತ ನಿಜಾಶ್ರಿತ ರಾಜಲಕ್ಷ್ಮೀ ಕೋಶನಾಥ ಚತುರಂಗ ಬಲೇಶ್ವರಿ ಸಾಮ್ರಾಜ್ಯದಾಯಿನಿ ಸತ್ಯಸಂಧ ಸಾಗರ ಮೇಖಲಾ ದೀಕ್ಷಿತಾ ದೈತ್ಯ ಶಮನಿ ಸರ್ವಲೋಕ ಶಂಕರಿ ಸರ್ವಾರ್ಥದಾತ್ರಿ ಸಾವಿತ್ರಿ ಸಚ್ಚಿದಾನಂದ ರೂಪಿಣಿ ದೇಶಕಾಲ ಪರಿಚ್ಛಿನ್ನ ಸರ್ವಗಾ ಸರ್ವಮೋಹಿನಿ ಸರಸ್ವತಿ ಶಾಸ್ತ್ರಮಹಿ ಗುಹಾಂಬಾ ಗುಹ್ಯ ರೂಪಿಣಿ ಸರ್ವೋಪಾಧಿ ವಿನಿರ್ಮುಕ್ತ ಸದಾ ಶಿವಪತಿವ್ರತ ಸಂಪ್ರದಾಯೇಶ್ವರಿ ಸಾಧ್ವಿ ಗುರುಮಂಡಲ ರೂಪಿಣಿ ಕುಲೋತ್ತೀರ್ಣ ಭಗಾರಾಧ್ಯ ಮಾಯಾ ಮಧುಮತಿಮಹಿ ಗಣಾಂಬಾ ಗುಹ್ಯಕಾರಾಧ್ಯ ಕೋಮಲಾಂಗಿ ಗುರುಪ್ರಿಯಾ ಸ್ವತಂತ್ರ ಸರ್ವತಂತ್ರೇಶಿ ದಕ್ಷಿಣಾಮೂರ್ತಿ ರೂಪಿಣಿ ಸನಕಾದಿ ಸಮಾರಾಧ್ಯ ಶಿವಜ್ಞಾನ ಪ್ರದಾಯಿನಿ ಚಿತ್ಕಲಾನಂದ ಕಲಿಕಾ ಪ್ರೇಮ ರೂಪಾ ಪ್ರಿಯಂಕರಿ ನಾಮ ಪಾರಾಯಣ ಪ್ರೀತ ನಂದಿ ವಿದ್ಯಾನಟೇಶ್ವರಿ ಮಿಥ್ಯಾ ಜಗದಧಿಷ್ಠಾನ ಮುಕ್ತಿದಾ ಮುಕ್ತಿರೂಪಿಣಿ ಲಾಸ್ಯ ಪ್ರಿಯಾಲಯಕರಿ ಲಜ್ಜಾರಂಭಾದಿವಂದಿತಾ ಭವದಾವಸುಧಾ ವೃಷ್ಟಿ ಪಾಪಾರಣ್ಯಧವಾನಲ ದೌರ್ಭಾಗ್ಯತೂಲವಾತೂಲ ಜ್ವರಧ್ವಾಂತರ ವಿಪ್ರಭಾ ಭಾಗ್ಯಾಬ್ಧಿ ಚಂದ್ರಿಕಾ ಭಕ್ತ ಚಿತ್ತ ಕೇಕಿ ಘನಾ ಘನ ರೋಗ ಪರ್ವತ ದಂಭೋಲಿ ಮೃತ್ಯುಧಾರು ಕುಠಾರಿಕಾ ಮಹೇಶ್ವರಿ ಮಹಾಕಾಳಿ ಮಹಾಗ್ರಾಸ ಮಹಾಶನ ಅಪರ್ಣಾ ಚಂಡಿಕಾ ಚಂಡಮುಂಡಾಸುರ ನಿಷೂಧಿನಿ ಕ್ಷರಾಕ್ಷರಾತ್ಮಿಕಾ ಸರ್ವಲೋಕೇಶಿ ವಿಶ್ವಧಾರಿಣಿ ತ್ರಿವರ್ಗಧಾತ್ರಿ ಸುಭಗಾ ತ್ರಯಂಬಕಾ ತ್ರಿಗುಣಾತ್ಮಿಕಾ ಸ್ವರ್ಗಾಪವರ್ಗದ ಶುದ್ಧ ಜಪಾ ಪುಷ್ಪ ನಿಭಾಕೃತಿ ಓಜೋವತಿ ದ್ಯುತಿಧರಾ ಯಜ್ಞ ರೂಪಾ ಪ್ರಿಯವ್ರತ ದುರಾರಾಧ್ಯ ದುರಾದರ್ಶ ಪಾಟಲಿ ಕುಸುಮ ಪ್ರಿಯ ಮಹತಿ ಮೇರು ನಿಲಯ ಮಂದಾರ ಕುಸುಮ ಪ್ರಿಯ ವೀರಾರಾಧ್ಯ ವಿರಾಡ್ ರೂಪ ವಿರಜ ವಿಶ್ವತೋಮುಖಿ ಪ್ರತ್ಯಗ್ ರೂಪ ಪರಾಕಾಶ ಪ್ರಾಣದ ಪ್ರಾಣರೂಪಿಣಿ ಮಾರ್ಥಾಂಡ ಭೈರವಾರಾಧ್ಯ ಮಂತ್ರಿಣಿ ನ್ಯಸ್ತರಾಜ್ಯದು ತ್ರಿಪುರೇಶಿ ಜಯತ್ಸೇನಾ ನಿಸ್ತ್ರೈಗುಣ್ಯ ಪರಾಪರ ಸತ್ಯ ಜ್ಞಾನಾನಂದ ರೂಪ ಸಾಮರಸ್ಯ ಪರಾಯಣ ಕಪರ್ದಿನಿ ಕಲಾಮಾಲಾ ಕಾಮ ದುಃಖಾಮ ರೂಪಿಣಿ ಕಲಾನಿಧಿ ಕಾವ್ಯ ಕಲಾ ರಸಜ್ಞ ರಸಸೇವದಿ ಪುಷ್ಟಾ ಪುರಾತನ ಪೂಜ್ಯ ಪುಷ್ಕರ ಪುಷ್ಕರೇಕ್ಷಣ ಪರಂ ಜ್ಯೋತಿ ಪರಂ ಧಾಮ ಪರಮಾಣು ಪರಾತ್ಪರ ಪಾಶಹಸ್ತ ಪಾಶಹಂತ್ರಿ ಪರಮಂತ್ರ ವಿಭೇದಿನಿ ಮೂರ್ತಾ ಮೂರ್ತ ನಿತ್ಯ ತೃಪ್ತ ಮುನಿ ಮಾನಸ ಹಂಸಿಕಾ ಸತ್ಯವ್ರತ ಸತ್ಯರೂಪ ಸರ್ವಾಂತರ್ಯಾಮಿನಿ ಸತಿ ಬ್ರಹ್ಮಾಣಿ ಬ್ರಹ್ಮ ಜನನಿ ಬಹುರೂಪ ಬುಧಾರ್ಚಿತಾ ಪ್ರಸವಿತ್ರಿ ಪ್ರಚಂಡಾಗ್ನ ಪ್ರತಿಷ್ಠಾ ಪ್ರಕಟಾಕೃತಿ ಪ್ರಾಣೇಶ್ವರಿ ಪ್ರಾಣಧಾತ್ರಿ ಪಂಚಾಶತ್ಪೀಠ ರೂಪಿಣಿ ವಿಶೃಂಖಲಾ ವಿವಿಕ್ತಸ್ಥ ವೀರಮಾತಾ ವ್ಯಕ್ಪ್ರಸೂಃ ಮುಕುಂದ ಮುಕ್ತಿ ನಿಲಯ ಮೂಲ ವಿಗ್ರಹ ರೂಪಿಣಿ ಭಾವಜ್ಞ ಭವರೋಗಗ್ನಿ ಭವಚಕ್ರ ಪ್ರವರ್ತಿನಿ ಛಂದಸ್ಸಾರ ಶಾಸ್ತ್ರಸಾರ ಮಂತ್ರಸಾರ ತಲೋಧರಿ ಉದಾರ ಕೀರ್ತಿ ರುದ್ಧಾಮ ವೈಭವ ವರ್ಣರೂಪಿಣಿ ಜನ್ಮ ಮೃತ್ಯುಜರ ತಪ್ತ ಜನ ವಿಶ್ರಾಂತಿದಾಯಿನಿ ಸರ್ವೋಪನಿಷದುತ್ಕುಷ್ಟ ಶಾಂತ್ಯಾತೀತ ಕಲಾತ್ಮಿಕಾ ಗಂಭೀರ ಗಗನಾಂತಸ್ಥ ಗರ್ವಿತ ಗಾನಲೋಲುಪ ಕಲ್ಪನಾರಹಿತ ಕಾಷ್ಟ ಕಾಂತ ಕಾಂತಾರ್ಧ ವಿಗ್ರಹ ಕಾರ್ಯಕಾರಣ ನಿರ್ಮುಕ್ತ ಕಾಮಕೇಲಿ ತರಂಗಿತ ಕನಕ ತಾಟಂಕ ಲೀಲಾ ವಿಗ್ರಹಧಾರಿಣಿ ಅಜಾಕ್ಷಯ ವಿನಿರ್ಮುಕ್ತ ಮುಗ್ಧ ಕ್ಷಿಪ್ರ ಪ್ರಸಾದಿನಿ ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ ತ್ರಯೀ ತ್ರಿವರ್ಗ ನಿಲಯ ತ್ರಿಸ್ತಾ ತ್ರಿಪುರಮಾಲಿನಿ ನಿರಾಮಯ ನಿರಾಲಂಬ ಸ್ವಾತ್ಮ ರಾಮ ಸುಧಾಶ್ರುತಿ ಸಂಸಾರ ಪಂಕ ನಿರ್ಮಗ್ನ ಸಮುದ್ಧರಣ ಪಂಡಿತ ಯಜ್ಞ ಪ್ರಿಯ ಯಜ್ಞಕರ್ತ್ರಿ ಯಜಮಾನ ಸ್ವರೂಪಿಣಿ ಧರ್ಮಾಧಾರ ಧನಾಧ್ಯಕ್ಷ ಧನಧಾನ್ಯ ವಿವರ್ಧಿನಿ ವಿಪ್ರಪ್ರಿಯ ವಿಪ್ರರೂಪ ವಿಶ್ವಭ್ರಮಣಕಾರಿಣಿ ವಿಶ್ವಘ್ರಾಸ ವಿದ್ರುಮಾಭ ವೈಷ್ಣವಿ ವಿಷ್ಣುರೂಪಿಣಿ ಅಯೋನಿರ್ಯೋನಿ ನಿಲಯ ಕೂಟಸ್ಥ ಕುಲರೂಪಿಣಿ ವೀರಗೋಷ್ಠಿ ಪ್ರಿಯ ವೀರ ನೈಷ್ಕರ್ಮ್ಯಾನಾದ ರೂಪಿಣಿ ವಿಜ್ಞಾನ ಕಲನ ಕಲ್ಯ ವಿದಗ್ಧ ಭೈಂದವಾಸನ ತತ್ವಾಧಿಕ ತತ್ವಮಯಿ ತತ್ವಮರ್ಥ ಸ್ವರೂಪಿಣಿ ಸಾಮಗಾನ ಪ್ರಿಯ ಸೌಮ್ಯ ಸದಾ
सदाशिवकुटुम्बिनी सव्यापसव्य मार्गस्था सर्वा पद्विनिवारिणी स्वस्था स्वभाव मधुरा धीरा धीर समर्चिता चैतन्यार्घ्य समाराध्या चैतन्य कुसुम प्रिया सदोदिता सदा तुष्टा तरुणादित्य पाटला दक्षिणा दक्षिणाराध्या धरस्मेर मुखाम्बुजा कौलिनी केवलानर्घ्या कैवल्य पददायिनी स्तोत्र प्रिया स्तुतिमती श्रुति संस्तुत वैभवा मनस्विनी मानवती महेशी मंगलाकृति विश्वमाता जगद्धात्री विशालाक्षी विरागिणी प्रगल्भा परमोधारा परामोदा मनोमयी व्योमकेशी विमानस्था वज्रिणी वामकेश्वरी पंचयज्ञ प्रिया पंचप्रेत मंचादिशायिनी पंचमे पंचभूतेशी पंचसंख्योपचारिणी शाश्वती शाश्वतैश्वर्या शर्मदा शंभुमोहिनी धराधर सुता धन्या धर्मिणी धर्मवर्धिनी लोकातीता गुणातीता सर्वातीता क्षमात्मिका बंधुक कुसुम प्रख्या बाला लीला विनोदिनी सुमंगली सुखकरी सुवेशाढ्या सुवासिनी सुवासिन्यर्चन प्रीता शोभना शुद्ध मानसा हिंदू तर्पण संतुष्टा पूर्वजा त्रिपुरांबिका दशमुद्रा समाराध्या त्रिपुरा श्रीवशंकरी ज्ञानमुद्रा ज्ञानगम्या ज्ञानज्ञेय स्वरूपिणी योनि मुद्रा त्रिखंडेशी त्रिगुणांबा त्रिकोणघा अनघाद्भुत चारित्र्या वांछितार्थ प्रदायिनी अभ्यासातिशय ज्ञाता षडध्वातीत रूपिणी अव्याज करुणामूर्तिरज्ञानध्वांत दीपिका आबालगोपविदिता सर्वानुल्यंग शासना आबालगोपविदिता सर्वानुल्यंग शासना श्रीचक्रराज निलया श्रीमत् त्रिपुर सुंदरी श्री शिवा शिवशक्त्यैक्य रूपिणी ललितांबिका आबालगोपविदिता सर्वानुल्यंग शासना श्रीचक्रराज निलया श्रीमत् त्रिपुर सुंदरी श्री शिवा शिवशक्त्यैक्य रूपिणी ललितांबिका आबालगोपविदिता सर्वानुल्यंग शासना श्रीचक्रराज निलया श्रीमत् त्रिपुर सुंदरी श्री शिवा शिवशक्त्यैक्य रूपिणी ललितांबिका एवं श्रीललिता देव्या नाम्नां साहस्रकं जगुः इति श्री ब्रह्मांड पुराणे उत्तरखंडे श्री अयग्रीवागस्त्य संवादे श्रीललिता सहस्रनाम स्तोत्र कथनं नाम द्वितीयोऽध्यायः. थैंक यू मैम, थैंक यू सो मच मैडम. ಮಹಿಷಾಸುರ ಮರ್ದಿನದು. ಥ್ಯಾಂಕ್ ಯು ಸೋ ಮಚ್. ಓಕೆ ಫ್ರೆಂಡ್ಸ್, ಕೇವಲ 10 ಸೆಕೆಂಡುಗಳು ಮಾತ್ರ. ಧ್ಯಾನದಿಂದ ನಾವು ಸಹಜ ಸ್ಥಿತಿಗೆ ಬರೋಣ. ಓಕೆ ಫ್ರೆಂಡ್ಸ್, ನಿಮ್ಮ 2 ಕೈಗಳನ್ನು ಬಿಡಿಸಿಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್ಸ್. 5 4 3 2 1 0. ನಿಮ್ಮ ಕೈಗಳನ್ನೇ ನೋಡ್ತಾ ಕಣ್ಬಿಡಿ. ಈ ಧ್ಯಾನವನ್ನು ತಿಳಿಸ್ಕೊಟ್ಟಂತಹ ಗುರುಜಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರಿಗೆ ನಾವು ಧನ್ಯವಾದಗಳನ್ನು ತಿಳಿಸೋಣ ಚಪ್ಪಾಳೆ ಮುಖಾಂತರ. ಮತ್ತು ಮೊದಲಿಗೆ ಒಂದು ದೇವರ ನಾಮವನ್ನು ಹೇಳಿ ಮಯೂರಿ ಮೇಡಮ್ ಅವ್ರಿಗೂ, ಮತ್ತು ಕೊನೆಗೆ ಒಂದು ಹಾಡನ್ನು ಮಹಿಷಾಸುರ ಮರ್ದಿನಿ ಕಲಾ ಮೇಡಮ್ ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸೋಣ. ಇಲ್ಲಿ ಬಂದಂಥ ಎಲ್ಲ ಆತ್ಮ ಬಂಧುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಮಯೂರಿ ಮ್ಯಾಮ್ಗೂ ಕಲಾಂ ಮ್ಯಾಮ್ಗೂ ಥ್ಯಾಂಕ್ ಯು. ಮಹಿಷಾಸುರ ಮರ್ದಿನಿ ಸ್ತೋತ್ರನೂ ಆಯ್ತು, ಲಲಿತಾ ಸಹಸ್ರನಾಮನೂ ಆಯ್ತು ಮ್ಯಾಮ್. ಆಡೆಡ್ ಅಡ್ವಾಂಟೇಜ್ ಲಾಸ್ಟ್ ಟೈಮ್ಗೂ ಈ ಟೈಮ್ಗೂ ನಮಗೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಇದೆಲ್ಲ ನಮ್ಮ ಲಲಿತಾ ಮೇಡಮ್ ಅವ್ರ ಕೃಪೆ ನಮಗೆ ಮೇಡಮ್ ಸಿಗ್ತಾ ಇದೆ ಪ್ರತಿ ವರ್ಷ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಲ್ಲರಿಗೂ ಮತ್ತೊಮ್ಮೆ ದಸರಾ ಹಬ್ಬದ ಶುಭಾಶಯಗಳು. ಆ ತಾಯಿ ಬ್ರಹ್ಮಚಾರಿಣಿ ಇವತ್ತಿನ ದಿನ ಇದ್ದಾರೆ. ಆ ಬ್ರಹ್ಮಚಾರಿಣಿಯವರಿಗೆ ನಮಸ್ಕಾರವನ್ನ ಮಾಡ್ತಾ ಧ್ಯಾನ ಶಕ್ತಿಯನ್ನ ನಮ್ಗೆ ಹೆಚ್ಚು ಹೆಚ್ಚು ಕೊಡ್ಲಿ, ಧ್ಯಾನ ಆತ್ಮಜ್ಞಾನವನ್ನ ನಮ್ಗೆ ಕರುಣಿಸ್ಲಿ ಅಂತ ಕೇಳೋಣ. ಥ್ಯಾಂಕ್ ಯು ಮ್ಯಾಮ್. ಎಲ್ಲರಿಗೂ ನಮಸ್ಕಾರ. ನಮಸ್ತೆ.